ಹಾ. ಇವತ್ತು ಆಕ್ಚುಲಿ ಜನರಲ್ ಆಗಿ ಲಾ ಸುಮ್ಮನೆ ಅಂದ್ರೆ ಯಾಕೆ ಕಾನೂನು ಬೇಕು, ಕಾನೂನು ಜಸ್ಟಿಸ್ ಯಾಕೆ ಸಿಗಲ್ಲ ಅಂತ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಮಾಧವ್ ಬಾಬಾ ಎಲ್ಲ ಏನ್ ಹೇಳಿದ್ರು ಅಂದ್ರೆ, ಈಗ ಡಿಫ್ರೆಂಟ್ ರಿಲಿಜನ್ ಅಲ್ಲಿ ಮದುವೆಗಳು ಎಲ್ಲ ಹೇಗಾಗ್ತವೆ, ಸೆರೆಮನೀಸ್ ಹೇಗೆ ಆ ತರದ್ದು ಹೇಳಿದ್ರೆ ಸ್ವಲ್ಪ ಅಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದಾಗಿರೋದು ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಮತ್ತೆ ನಮ್ಗೆ ತುಂಬಾ ಅದ್ರ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದಕ್ಕಿಂತ ಮುಂಚೆ ಬೇಸಿಕ್ ಆಗಿ ನಾನು ಏನ್ ಹೇಳೋಣ ಅನ್ಕೊಂಡ ಅಂದ್ರೆ ಈಗ ಕಾನೂನು ಇದೆ ಅಂತ ನಮಗೆ ಗೊತ್ತಿದೆ, ಬಟ್ ಇಡೀ ಎಲ್ಲಾ ರಿಲಿಜನ್ಗೂ ಇರ್ತಕ್ಕಂಥದ್ದು ಎಲ್ಲವೂ ಕಾಮನ್ ಲಾ ಇದೆಯಾ ಅಥವಾ ಕೆಲವು ಮಾತ್ರ ಸಪರೇಟ್ ಲಾ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಬರುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಬಿಗಿನಿಂಗ್ ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ನಮಗೆ ಹೇಗಿತ್ತು ಅಂತ ಹೇಳಿದ್ರೆ, ಕಾನೂನು ಅಂತಕ್ಕಂಥದ್ದು ಅವ್ರವ್ರ ಕಮ್ಯುನಿಟಿಯವರು, ಅವ್ರವ್ರ ಜಾತಿಯವರು, ಅವ್ರವ್ರದ್ದು ಪಂಗಡದವರು, ಟ್ರೈಬಲ್ಸು, ಕಸ್ಟಮ್ಸ್ ಅಲ್ಲಿ ಹೇಗಿತ್ತು ಆತರ ಅವ್ರವರ ಕಾನೂನು ಅವ್ರವ್ರ ಪಂಗಡದೊಳಗೆ ಅವರು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಬಟ್ ಬ್ರಿಟಿಷ್ ರೂಲ್ ಬಂದ್ಮೇಲೆ ಏನಾಯ್ತು, ಒಂದು ಲಾ ಅಂತ ಒಂದು ಕಾನೂನು ಇರಬೇಕು, ಎಲ್ಲರಿಗೂ ಕಾಮನ್ ಆಗಿರ್ಬೇಕು ಲಾ ಅಂತಕ್ಕಂಥ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಏನಾಯ್ತು ಅಂದ್ರೆ, ಅವ್ರು ಬೇರೆ ಎಲ್ಲದಕ್ಕೂ ಅಂದ್ರೆ ಈಗ ನಾವು ಸಿವಿಲ್ ಲಾ, ಕ್ರಿಮಿನಲ್ ಲಾ ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಈಗ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿದ್ರೆ ಸಿವಿಲ್ ಲಾ, ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೆ ಕ್ರಿಮಿನಲ್ ಲಾ ಅಂತ ಹೇಳ್ತೀವಿ, ಅಥವಾ ಈಗ ಗ್ರಾಹಕರಿಗೆ ಸಂಬಂಧಪಟ್ಟಕ್ಕಾದ್ರೆ ಗ್ರಾಹಕರ ಕಾನೂನು ಅಂತ ಹೇಳ್ತೀವಿ, ಪ್ರಾಪರ್ಟಿ ರಿಲೇಟೆಡ್ ಏನಾಗಿದ್ರೆ ಪ್ರಾಪರ್ಟಿ ಲಾ ಅಂತ ಹೇಳ್ತೀವಿ, ಅಥವಾ ಅಗ್ರಿಮೆಂಟು ನೀವೆಲ್ಲ ಏನೋ ಹೋಗ್ತೀರಿ ಪರ್ಚೇಸ್ ಮಾಡ್ತೀರಿ, ಒಂದು ಅಗ್ರಿಮೆಂಟಿಗೆ ಎಂಟರ್ ಆಗ್ತೀರಿ, ಈ ತರ ಲಾಗಳನ್ನ ಕಾಂಟ್ರಾಕ್ಟ್ ಅಥವಾ ಕರಾರು ಹಕ್ಕು ನಿಯಮ ಅಂತ ಕರಿತೀವಿ. ಈ ತರದ್ದು ಸಾಕಷ್ಟು ಕಾನೂನುಗಳಿದಾವೆ. ಆದ್ರೆ ಎಲ್ಲಾ ಕಾನೂನುಗಳು ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್, ಹಿಂದೂ ಮುಸ್ಲಿಂ ಹಾಗೆಲ್ಲ ಏನಿಲ್ಲ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆದ್ರೆ ಅವ್ರವರ ರಿಲಿಜನ್ಗೆ ಅಪ್ಲೈ ಆಗುವಂಥದ್ದು 4 ಕಾನೂನು ಅಂತ ಹೇಳಿದ್ರೆ, ಒಂದು ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗೆ ಗಾರ್ಡಿಯನ್ಶಿಪ್ ವಾರಸುದಾರರು ಹಕ್ಕು ಏನಿದೆ, ಗಾರ್ಡಿಯನ್ಶಿಪ್ ಆಕ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗೆ ಡೈವೋರ್ಸ್ ವಿಚ್ಛೇದನ ಹೇಗೆ, ಅದು ಎಲ್ಲವೂ ಅವರವರ ಪರ್ಸನಲ್ ಲಾದಲ್ಲಿ ಅಂದ್ರೆ ವೈಯಕ್ತಿಕ ಕಾನೂನುಗಳ ಅಡಿಯಲ್ಲೇ ಬರುತ್ತೆ. ಇದಕ್ಕೆ ಯಾಕೆ ಬ್ರಿಟಿಷರು ಇದು ಎಲ್ಲರಿಗೂ ಒಂದು ಕಾಮನ್ ಲಾ ಮಾಡ್ಲಿಲ್ಲ, ಒಂದು ನಾವೇನು ಈಗ UCC ಅಂತ ಹೇಳ್ತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಏನ್ ಹೇಳ್ತಾ ಇದ್ದೀವಿ, ಇದು ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಇತ್ತು. ಬ್ರಿಟಿಷರು ಸಾಕಷ್ಟು ಕ್ರಿಮಿನಲ್ ಆದಲು ಸಾಕಷ್ಟು ಮುಸ್ಲಿಂ ಕಾನೂನುಗಳನ್ನೇ ಅಳವಡಿಸ್ಕೊಂಡಿದ್ರು. ಜೊತೆಗೆ ಅವರಲ್ಲಿ ಅವರ ವೈಯಕ್ತಿಕ ಕಾನೂನು ಬೇರೆ ಬೇರೆ ಇರೋದ್ರಿಂದ ಅವ್ರಿಗೆ ಕಾನೂನನ್ನ ಇನ್ನೊಬ್ಬರು ಕಾನೂನು ಎಲ್ಲರಿಗೂ ಕಾಮನ್ ಆಗಿ ಹೇರಕ್ಕೆ ಬ್ರಿಟಿಷರು ಸ್ವಲ್ಪ ಭಯ ಪಟ್ಕೊಂಡ್ರು. ಹಾಗಾಗಿ ಅವರವರ ವೈಯಕ್ತಿಕ ಸಂಬಂಧಪಟ್ಟ ಹಾಗೆ ಬ್ರಿಟಿಷರೊಳಗೆ ಇನ್ವಾಲ್ವ್ ಆಗಲಿಲ್ಲ. ಹಾಗಾಗಿ ನಮ್ಮ ಸಂವಿಧಾನ ಆದ ನಂತರನೂ ಸಹ ಸಂವಿಧಾನದಲ್ಲಿ ಆಕ್ಚುಲಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು ಕಾಮನ್ ನಾಗರಿಕ ಸಂಹಿತೆ ಏನಿದೆ, ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಳಗಿದೆ. ಇದನ್ನ ಫಂಡಮೆಂಟಲ್ ರೈಟ್ಗೆ ತರಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಪಟ್ರು ಅವಾಗ. ಆದ್ರೆ ಕೆಲವರ ಒಂದು ಏನೋ ಒಳ ರಾಜಕೀಯದಿಂದ ಅದನ್ನ ನಾವು ಫಂಡಮೆಂಟಲ್ ರೈಟ್ ಆಗಿ ನಮ್ಮ ಏನೋ ಮೂಲಭೂತ ಹಕ್ಕಾಗಿ ತಗೊಳಕ್ ಆಗ್ಲಿಲ್ಲ. ಹಾಗಾಗಿ ಏನಾಯ್ತು, ಈಗಲೂ ಸಹ ಆ ವೈಯಕ್ತಿಕ 4 ಕಾನೂನುಗಳು ಏನಿದ್ದಾವೆ, ಈಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೈನ್ ಆಗಿ ನಾವೇನ್ ಹೇಳ್ತೀವಿ, ಅವರೆಲ್ಲ ಅವ್ರವ್ರದೇ ಕಾನೂನಿಗೆ ಒಳಪಟ್ಟಂಗೆ ಕಾನೂನುಗಳನ್ನ ಮಾಡ್ಕೋತಾರೆ. ಬಟ್ ಇಲ್ಲಿ ಎಲ್ಲಾ ಕಾನೂನುಗಳು ಆಗ್ತಕ್ಕಂಥದ್ದು ನಿಮಗೆ ಎಲ್ರಿಗೂ ಗೊತ್ತು, ಲೋಕಸಭೆಗೆ ಜಾಸ್ತಿ ಹಕ್ಕಿರ್ತಕ್ಕಂಥದ್ದು. ನೀವು ಗಮನಿಸಿರ್ಬೋದು, ನಾವು ಟಿವಿಲೆಲ್ಲ ನೋಡ್ತೀವಿ, ಲೋಕಸಭೆಯೊಳಗೆ ಗ್ರೀನ್ ಕಾರ್ಪೆಟ್ ಹಾಕಿರ್ತಾರೆ, ರಾಜ್ಯಸಭೆಯೊಳಗೆ ರೆಡ್ ಕಾರ್ಪೆಟ್ ಹಾಕಿರ್ತಾರೆ. ಯಾಕೆ ಈ ಗ್ರೀನ್ ಕಾರ್ಪೆಟ್ ಅಂತ ಹೇಳಿದ್ರೆ, ಲೋಕಸಭಾ ರೆಪ್ರೆಸೆಂಟ್ಸ್ ದ ಪೀಪಲ್, ಅಂದ್ರೆ ನೇಚರ್ ಆಫ್ ದ ಗ್ರಾಸ್ ರೂಟ್ ಲೆವೆಲ್ ಜನರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಲೋಕಸಭೆಯಲ್ಲಿ ಎಲ್ಲರೂ ಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿ ಹೋಗೋದ್ರಿಂದ ಅದು ಗ್ರೀನು. ರೆಡ್ ಕಾರ್ಪೆಟ್ ರೆಪ್ರೆಸೆಂಟ್ಸ್ ಅಥಾರಿಟಿ, ಪವರ್ ಇದೆ, ಅಥಾರಿಟಿ ಇದೆ ಅಂತ. ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಇಂದ ಎಲೆಕ್ಟ್ ಆಗಿ ಹೋಗ್ತಕ್ಕಂಥವ್ರು ರಾಜ್ಯಸಭೆಗೆ ಹೋಗ್ತಾರೆ, ಕೆಲವರು ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾರೆ. ಹಾಗಾಗಿ ಅವರು ರೆಡ್ ಕಾರ್ಪೆಟ್ ಅಲ್ಲಿ ಅವರಿಗೆ ಪವರ್ ಅಂತ. ಬಟ್ ಆಕ್ಚುಯಲ್ ಪವರ್ ಇರ್ತಕ್ಕಂಥದ್ದು ಜಾಸ್ತಿ ಲೋಕಸಭೆಗೆ. ಯಾವುದೇ ಒಂದು ಅಮೆಂಡ್ಮೆಂಟ್ ರಾಜ್ಯಸಭೆಯಿಂದ ತಿದ್ದುಪಡಿಯಾಗಿ ಅಂದ್ರೆ ಅದನ್ನು ಸರಿಪಡಿಸಬೇಕು ಅಂತ ಬಂದಾಗ ಫೈನಲ್ ಕೊನೆಯ ಪವರ್ ಇರ್ತಕ್ಕಂಥದ್ದು ಲೋಕಸಭೆಗೆ. ಇದು ಕಾನೂನು ಲೋಕಸಭೆ ಮತ್ತು ರಾಜ್ಯಸಭೆಗಳು ಮತ್ತು ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಸೇರಿ ಮಾಡ್ತಕ್ಕಂಥದ್ದು ಕಾನೂನು. ಈ ಎಲ್ಲಾ ಕಾನೂನು ಆದಾಗ್ಲೂ ಸಹ ಏನಾಯ್ತು ಅಂತ ಹೇಳಿದ್ರೆ, ಕಾಮನ್ ಆಗಿ ಈ ವೈಯಕ್ತಿಕ ಕಾನೂನುಗಳ ಅಡಿಯಲ್ಲಿ ಯಾರು ಸಹ ಒಂದು ಏನು ಕೈ ಆಡ್ಸಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಅವ್ರವ್ರದ್ದೇ ಆದಂತ ಒಂದು ಕಸ್ಟಮ್ಸು, ಟ್ರೆಡಿಷನ್ಸು, ಅವ್ರದ್ದೇ ಒಂದು ಓನ್ ಲಾ ಇದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಹಿಂದೂಗಳಲ್ಲಿ ಒಂದು ಹಿಂದೂ ಕೋಡ್ ಬಿಲ್ ಅಂತ ಒಂದನ್ನ ಪ್ರೆಸೆಂಟ್ ಮಾಡಿದ್ರು ಲೋಕಸಭೆಯೊಳಗೆ. ಆದ್ರೆ ಅಷ್ಟು ಕೋಡ್ ಬಿಲ್ ಒಂದೇ ಸತಿ ಜಾರಿಗೆ ಬರಲಿಲ್ಲ. ಹಂತ ಹಂತವಾಗಿ ಕೆಲವು ಕಾನೂನುಗಳು ಮಾತ್ರ ಹಿಂದೂ ಲಾದಲ್ಲಿ
ಎಲ್ಲ ಆಗಿದೆ, ಬಟ್ ಹಂತ ಹಂತವಾಗಿ. ಫಾರ್ ಎಕ್ಸಾಂಪಲ್, ಹಿಂದೂ ಮ್ಯಾರೇಜ್ ಆಕ್ಟ್ ಆಯ್ತು, ಹಿಂದೂ ಸಕ್ಸೆಷನ್ ಆಕ್ಟ್ ಆಯ್ತು, ಅಥವಾ ಹಿಂದೂ ಫ್ಯಾಮಿಲಿ ಕೋರ್ಟ್ ಅಂತ ಆಯ್ತು, ಅಥವಾ ಹಿಂದೂ ಅಡಾಪ್ಷನ್ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಆಯ್ತು. ಹೀಗೆ ಹಿಂದೂ ಲಾದಲ್ಲಿ, ಹಿಂದೂ ಕಾನೂನಲ್ಲಿ ಎಲ್ಲಾ ಕಾನೂನುಗಳನ್ನು ಆಕ್ಟ್ ಮಾಡಿದ್ರು. ಕ್ರಿಶ್ಚಿಯನ್ ಲಾದಲ್ಲಿ ಅವ್ರದ್ದು ತುಂಬಾ, ಅಂದ್ರೆ ಒಂದೇ ಕಾನೂನು ಇರ್ತಕ್ಕಂಥ ಕ್ರಿಶ್ಚಿಯನ್ ಲಾ, ಅದು ನಾರ್ಮಲ್ ಆಗಿ ಕಾಮನ್ ಆಗಿ ಎಲ್ರಿಗೂ ಇರ್ತಕ್ಕಂಥದ್ದು. ಬಟ್ ಯಾಕೆ ಕಾಮನ್ ಸಿವಿಲ್ ಕೋಡ್ ಬರ್ಲಿಲ್ಲ ಅಂತ ಹೇಳಿದ್ರೆ, ಮುಸ್ಲಿಮರು ಇದಕ್ಕೆ ಒಪ್ಪಲಿಲ್ಲ. ಅವ್ರೇನ್ ಹೇಳಿದ್ರು ಅಂದ್ರೆ, ಪ್ರಾಫೆಟ್ ಮೊಹಮ್ಮದ್ ಕುರಾನ್ ನಲ್ಲಿ ಏನ್ ಹೇಳಿದೆ ಅಥವಾ ಹದೀಸ್ ಅಲ್ಲಿ ಏನ್ ಹೇಳಿದೆ ಅದೇ ನಮ್ಮ ಕಾನೂನು ಆಗಿರ್ಬೇಕು. ಯಾರೇ ಮನುಷ್ಯ ಮಾತ್ರದವರು ನಮಗೆ ಕಾನೂನು ಮಾಡಕ್ ಬರಲ್ಲ. ಮೊಹಮ್ಮದ್ ನಮಗೆ ದೇವರು, ಅವ್ರು ಏನ್ ಹೇಳ್ತಾರೋ ಅದೇ ನಮ್ಮ ಕಾನೂನು ಆಗಿರ್ಬೇಕು. ನಾವು ಮನುಷ್ಯರು ಮಾಡಿದ ಕಾನೂನು, ನಾವು ಪಾರ್ಲಿಮೆಂಟ್ ಮಾಡಿದಂತ ಕಾನೂನು ಒಪ್ಪಲ್ಲ. ನಮ್ಮಲ್ಲಿ ರಾಜಕೀಯ ನಿಮಗೆ ಗೊತ್ತಿದೆ, ಹಾಗಾಗಿ ಇಲ್ಲಿ ತನಕ ಕೆಲವೊಂದು 4-5 ಆಕ್ಟ್, ಒಂದು ಶರಿಯತ್ ಆಕ್ಟ್, ಇನ್ನೊಂದು ಡೈವೋರ್ಸ್ ಆಕ್ಟ್, ಡಿಸೊಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್. ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಮುಸ್ಲಿಮರಲ್ಲಿ ಮಹಿಳೆಯರಿಗೆ ತುಂಬಾ ಹಕ್ಕು ಕಮ್ಮಿ, ಅವರಿಗೆ ಡೈವೋರ್ಸ್ ಹಕ್ಕನ್ನ ಕೊಡ್ಲಿಕ್ಕೋಸ್ಕರ ಅವರು ಡಿಸೊಲ್ಯೂಷನ್ ಮದುವೆಗಳನ್ನ ಮುರಿಯಬಹುದು ಅನ್ನೋದಕ್ಕೆ ಅವ್ರಿಗೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಪ್ರೊಟೆಕ್ಷನ್ ಆಫ್ ವುಮೆನ್ ಆನ್ ಡೈವೋರ್ಸ್ ಆಕ್ಟ್ ಒಂದು ಪಾಸ್ ಆಯ್ತು. ಈ ತರದ್ದು ಒಂದು 4 ಆಕ್ಟ್ ಗಳನ್ನ ಬಿಟ್ರೆ, ಮುಸ್ಲಿಂರಲ್ಲಿ ಎಲ್ಲರೂ ಈಗಲೂ ಸಹ ಅವ್ರು ಎಲ್ಲರಿಗೂ ಅವರಿಗೆ ಏನು ಕುರಾನ್ ನಲ್ಲಿ ಏನಿದೆ, ಹದೀಸ್ ಅಲ್ಲಿ ಏನಿದೆ ಅದೇ ಅಪ್ಲೈ ಆಗ್ತಕ್ಕಂಥದ್ದು. ಅವರಿಗೆ ಯಾವುದೇ ತರದ ಇಂಡಿಯನ್ ಲಾ ಅಥವಾ ಅವರ ವೈಯಕ್ತಿಕ ಕಾನೂನಿಗೆ ಒಳಪಟ್ಟಂತೆ, ಈಗ ನೀವು ತಲಾಕ್ ನಾವು ಓದ್ವಿ, ಟ್ರಿಪಲ್ ತಲಾಕು ವಾಯ್ಡ್ ಅಂತ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡ್ತು ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅದೇ ಕಾರಣಕ್ಕೆ ಅದನ್ನ ಕಾನೂನಾಗಕ್ಕೆ ಬಿಡದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಇಂದ ಅವರು ಅದನ್ನ ತಗೊಂಡ್ ಬರ್ಬೇಕಾಯ್ತು. ಇದಿಷ್ಟು ಅವರ ವೈಯಕ್ತಿಕ ಕಾನೂನುಗಳಲ್ಲಿ ಅವರವರು ಸಪರೇಟ್ ಆಗಿ ಅವ್ರದ್ದೇ ಆದಂತ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಈಗ ನಾವು ಅದನ್ನೆಲ್ಲ ಬಿಟ್ಟು ಈಗ ಬರೀ ವೈಯಕ್ತಿಕ ಕಾನೂನು ಅಂದ್ರೆ ನಮ್ಗೆ ಒಂದೊಂದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬರೀ ಸಂಕ್ಷಿಪ್ತವಾಗಿ ಮದುವೆಗೆ, ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಿಂದೂ ಮತ್ತೆ ಮೇಜರ್ ನಮ್ಗೆ ಇರ್ತಕ್ಕಂಥದ್ದು, ಹಿಂದೂಗಳಲ್ಲೇ ಬೇರೆ ಬೇರೆ ಒಳಪಂಗಡಗಳೆಲ್ಲ ಇದ್ದಾವೆ. ಬಟ್ ಎಲ್ಲದರಲ್ಲೂ ಮೇಜರ್ ಆಗಿ ಏನಂತ ಹೇಳಿದ್ರೆ, ಹಿಂದೂ ಲಾ ಅಪ್ಲೈ ಆಗತ್ತೆ. ಬಟ್ ಎಲ್ಲಿ ಕಸ್ಟಮ್ಸ್ ಅಂತ ಇದೆ, ಕಸ್ಟಮ್ ಅಂದ್ರೆ ಏನು, ಪದ್ಧತಿ ಅಂತ ನಾವು ಹೇಳ್ತೀವಿ. ಬಟ್ ಪದ್ಧತಿ ಅನ್ನೋದನ್ನ ನಾವು ಯಾವ್ದನ್ನ ಡಿಕ್ಲೇರ್ ಮಾಡ್ತೀವಿ ಅಂತಕ್ಕಂಥದ್ದು, ಅವರು ಎಷ್ಟು ದಿವಸಗಳಿಂದ ಅದನ್ನ ಅನುಸರಿಸ್ತಾ ಇದ್ದಾರೆ, ಅದು ಕಂಟಿನ್ಯೂಸ್ ಆಗಿ ಅವರು ಅದನ್ನ ಅನುಸರಿಸ್ತಿದ್ದಾರಾ ಅನ್ನೋದ್ರ ಮೇಲೆ ಆ ಕಸ್ಟಮ್ ವ್ಯಾಲಿಡ್ ಇಲ್ವಾ ಅಂತ ನಾವು ನೋಡ್ತೀವಿ. ಇಲ್ಲದೆ ಇದ್ರೆ ಎಲ್ಲಾ ಹಿಂದೂಗಳಿಗೂ ಹಿಂದೂ ಲಾ ಅಪ್ಲೈ ಆಗುತ್ತೆ. ಎಲ್ಲಾ ಹಿಂದೂಗಳು ಅಂದ್ರೆ ಅವರು ಸಿಖ್ ಆಗಿರ್ಬೋದು ಅಥವಾ ಜೈನ್ಸ್ ಆಗಿರ್ಬೋದು, ಅವರೆಲ್ಲರೂ ನಾವು ಹಿಂದೂಗಳೇ ಅಂತ ಹೇಳುದು. ಸಿಖ್ರು ಈಗ ಕೇಳ್ತಿದಾರೆ, ಇಲ್ಲ ನಮಗೆ ನಮ್ದೇ ಸಪರೇಟ್ ಕೊಡಿ, ನಾವು ಹಿಂದೂಗಳಲ್ಲ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ಕಾನೂನು ಬದಲಾವಣೆ ಆಗಿಲ್ದೇ ಇರೋದ್ರಿಂದ ಸಿಖ್ ಆಗ್ಲಿ, ಜೈನರು, ಬುದ್ಧಿಸ್ಟು ಅವರೆಲ್ಲರನ್ನೂ ಸಹ ಈಗಲೂ ಹಿಂದೂಗಳು ಅಂತಲೇ ನಾವು ತಿಳ್ಕೊತೀವಿ. ಹಾಗಾಗಿ ಎಲ್ಲರಿಗೂ ಈ ಹಿಂದೂ ಲಾ ಕಾನೂನು ಅಂತಕ್ಕಂಥದ್ದು ಅಪ್ಲೈ ಆಗುತ್ತೆ. ಈಗ ನಮ್ಮಲ್ಲಿ ಪಾರ್ಸೀಸ್ ಪರ್ಸೆಂಟೇಜ್ ಒಂದು 18% ತುಂಬಾ ಕಮ್ಮಿ. ಹಾಗಾಗಿ ಪಾರ್ಸಿ ಲಾದಲ್ಲಿ ಸಾಕಷ್ಟು ನಾವು ಹೇಳೋ ಅಂಥದ್ದು ಏನೂ ಇಲ್ಲ. ಮೇಜರ್ ಆಗಿ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಹಿಂದೂ ಮತ್ತೆ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಲಾದಲ್ಲಿ. ಹಿಂದೂ ಲಾದಲ್ಲಿ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹಿಂದೂ ಲಾದಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಪಾಸ್ ಆದಾಗ್ಲಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗ್ಬೇಕು. ಅಂದ್ರೆ ಒಂದು ಶಾಸ್ತ್ರಿಕ್ ಸೆರೆಮನೀಸ್ ಆಗಿರ್ಬೇಕು ಅಥವಾ ಕಸ್ಟಮರಿ ಸೆರೆಮನೀಸ್ ಆಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಟ್ ಮೂಲ ಉದ್ದೇಶ ಮದುವೆ ಅಂತಕ್ಕಂಥದ್ದು ಎಲ್ಲದರಲ್ಲೂ ಒಂದೇ, ಏನು ಫ್ಯಾಮಿಲಿಯನ್ನ ಬೆಳೆಸ್ತಕ್ಕಂಥದ್ದು. ಹಿಂದೂಗಳಲ್ಲಿ ಎಸ್ಪೆಷಲಿ ಮೋಕ್ಷ, ಸತ್ತ ನಂತರ ಮೋಕ್ಷ ಕಾಣಿಸಕ್ಕೆ ಒಬ್ಬ ಗಂಡು ಮಗ ಬೇಕು, ಆ ಮಗುಗೋಸ್ಕರ ಮೋಕ್ಷಕ್ಕೋಸ್ಕರ ಒಂದು ಮದುವೆ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಮನುವಿನ ಪ್ರಕಾರ ಹೆಣ್ಮಕ್ಳಾದವರು ಯಾವಾಗ್ಲೂ ಇನ್ನೊಬ್ಬರ ಆಶ್ರಯದಲ್ಲೇ ಇರಬೇಕು. ಹಾಗಾಗಿ ಗೃಹಸ್ಥಾಶ್ರಮಕ್ಕೆ ಎಂಟರ್ ಆಗ್ತಕ್ಕಂಥದ್ದು ತುಂಬಾ ಮುಖ್ಯ. ಹಾಗಾಗಿ ಮದುವೆ ಆಗ್ಬೇಕು ಅಂತಕ್ಕಂಥ ಹೇಳ್ತಾರೆ. ಸಂತಾನಕ್ಕೆ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ. ವಂಶಾಭಿವೃದ್ಧಿಗಾಗಿ ಮದುವೆ ಆಗ್ಬೇಕು ಅಂತಕ್ಕಂಥದ್ದು ಇದು ಮುಸ್ಲಿಮರಲ್ಲೂ ಇದೆ, ಕ್ರಿಶ್ಚಿಯನ್ನಲ್ಲೂ ಇದೆ. ಹಾಗಾಗಿ ಆ ಉದ್ದೇಶ ಏನು ಮದುವೆದು ಏನಿದೆ ಅದು ಎಲ್ಲಾ ಕಾನೂನಲ್ಲೂ ಒಂದೇ, ಏನು ಬೇರೆ ತರ ಏನೂ ಇಲ್ಲ. ಆದರೆ ಮದುವೆ ಅಂತಕ್ಕಂಥದ್ದು ಈಗ ಹಿಂದೂಗಳಲ್ಲಿ ಇಟ್ಸ್ ಎ ಸ್ಯಾಕ್ರಮೆಂಟ್, ಪವಿತ್ರವಾದ ಬಂಧನ ಅಂತ ಹೇಳ್ತೀವಿ. ನೀವು ನೋಡಿ ಕೇಳಿರ್ಬೋದು, ನಾವು ಎಷ್ಟೋ ಸರಿ ಹೇಳ್ತೀವಿ ಮದುವೆ ಅನ್ನೋದು 7 ಜನ್ಮಕ್ಕೂ ಬರುತ್ತೆ, 7 ಜನ್ಮಕ್ಕೂ ಗಂಡ ಆಗಿರ್ಬೇಕು. ನಾಟ್ ಓನ್ಲಿ ದಿಸ್ ವರ್ಲ್ಡ್, ದ ವರ್ಲ್ಡ್ಸ್ ಲೈಫ್ಸ್ ಟು ಕಮ್ ಅಂತ ಹೇಳ್ತೀವಿ. ಅಂದ್ರೆ ಮುಂದೆ ಎಷ್ಟೋ ವರ್ಷಗಳವರೆಗೂ ಇದೇ ಬಂಧನ ಮುಂದುವರಿಯುತ್ತೆ. ಮದುವೆ ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥದ್ದು, ಅದು ಮುರಿಬಾರ್ದು, ಎಟರ್ನಲ್ಲು, ಫೈನಲ್ಲು ಎಲ್ಲ ಹೇಳ್ತೀವಿ. ಅಂದ್ರೆ ಈಗಲೂ ನೋಡಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಅಂತಕ್ಕಂಥದ್ದು ಕಾಮನ್ ಆಗಿದೆ, ಅಂದ್ರೆ ತುಂಬಾ ಇದೆ. ಬಟ್ ಈಗಲೂ ನಾವು ಸ್ವಲ್ಪ ಹಳೆ ಜನರೇಷನ್ ತಗೊಂಡ್ರೆ ಈಗಲೂ ವಿಚ್ಛೇದನಕ್ಕೆ ಹೋಗುವಾಗ ಗಂಡನ್ ಬಿಡ್ಬೇಕು ಅಂತ ಆದಾಗ ತುಂಬಾ ಜನ ಯೋಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಆ ಫೀಲಿಂಗ್ ಇದೆಯಲ್ಲ, ಮದುವೆ ಅಂತಕ್ಕಂಥದ್ದು ಒಂದು ಸ್ಯಾಕ್ರಮೆಂಟ್ ನೇಚರ್ ಅಂತಕ್ಕಂಥದ್ದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ, ಅಷ್ಟು ಸುಲಭಕ್ಕೆ ಬಿಡಕ್ಕಾಗಲ್ಲ ಅಂತಕ್ಕಂಥದ್ದು. ಜೊತೆಗೆ ಮಕ್ಕಳು
ಮತ್ತೆ ಫ್ಯಾಮಿಲಿಲಿ ಇರ್ತಾರೆ, ಆ ಎಲ್ಲ ಬಂಧನಗಳಿಂದ ಬಿಡಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಹಾಗಾಗಿ ಹಿಂದೂ ಮತ್ತೆ ಕ್ರಿಶ್ಚಿಯಾನಿಟಿ ಒಳಗೆ ಮದುವೆ ಅಂತಕ್ಕಂಥದ್ದು ಒಂದು ಸ್ಯಾಕ್ರಮೆಂಟ್. ಬಟ್ ಮುಸ್ಲಿಂ ಅದನ್ನು ಹೇಳ್ತಾರೆ, ಅವರ ಹದೀಸಲ್ಲಿ ಅದನ್ನೇ ಹೇಳುತ್ತೆ, ಏನಂತ, ಮದುವೆ ಆದ ನಂತರ ಅವರು ಲೈಫ್ ಲಾಂಗ್ ಒಬ್ರನ್ನೊಬ್ರನ್ನ ಅರ್ನ್ ಮಾಡ್ಕೊಂಡು ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಳಕ್ ಮದುವೆ ಇರಬೇಕು, ಅಥವಾ ಚಾಸ್ಟಿಟಿ ಆಫ್ ದ ಹಸ್ಬೆಂಡ್, ಗಂಡ ಅದನ್ನು ಬೇರೆ ಕಡೆ ಹೋಗ್ಬಾರ್ದು, ಅವನು ಅದಕ್ಕೋಸ್ಕರ ಮದುವೆ ಮಾಡಬೇಕು, ಒಂದು ಬಂಧನದೊಳಗೆ ಇಡಬೇಕು ಅಂತಕ್ಕಂಥದ್ದು. ಆದ್ರೆ ಆ ಎಲ್ಲ ಮದುವೆ ಅವರ ಸಂಪ್ರದಾಯಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಮದುವೆ ಅಂತಕ್ಕಂಥದ್ದು ಹಿಂದೂಗಳು ಮುಸ್ಲಿಮರಲ್ಲಿ ಒಂದು ಕಾಂಟ್ರಾಕ್ಟ್, ಅದೊಂದು ಕರಾರು ಅಂತ. ಹಾಗಾಗಿ ವ್ಯತ್ಯಾಸ ಏನಂತ ಹೇಳಿದ್ರೆ, ಮದುವೆ ಅಂತಕ್ಕಂಥ ಮುಸ್ಲಿಂ ಲಾದಲ್ಲಿ ಕರಾರ ಆದ್ರೆ, ಕ್ರಿಶ್ಚಿಯಾನಿಟಿ ಮತ್ತೆ ಹಿಂದೂಗಳಲ್ಲಿ ಅದು ಎರಡೂ ಸಹ ಒಂದು ಸ್ಯಾಕ್ರಮೆಂಟಲ್ ಕ್ಯಾರೆಕ್ಟರ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹಾಗಾಗಿ ಮನುವಿನ ಪ್ರಕಾರ ಅದನ್ನ ಹೇಳ್ತಾರೆ. ಯಾಕೆ ಮದುವೆ ಅಂತಕ್ಕಂಥದ್ದು ಬೇಕೇ ಬೇಕು ಅಂತ ಹೇಳುವಾಗ, ನಾವು ಡ್ಯೂಟೀಸು, ನೀವು ಹೆಂಡತಿನ ಕೇಳ್ಬೋದು, ಹಿಂದೂಗಳಾದ್ರೆ ನಾವು ಹೇಳ್ತೀವಿ ಧರ್ಮ ಪತ್ನಿ ಅಂತ ಕರಿತೀವಿ, ಅರ್ಧ ಅಂಗಿ ಅಂತ ಕರಿತೀವಿ. ಯಾಕೆ ಧರ್ಮ ಪತ್ನಿ ಅಂತ ಕರಿತೀವಿ ಅಂತ ಹೇಳುವಾಗ, ಧರ್ಮ ಮೀನ್ಸ್ ಡ್ಯೂಟಿ. ಎಲ್ಲಾ ಏನು ಧರ್ಮ ಡ್ಯೂಟಿಗಳನ್ನ ಕರ್ತವ್ಯಗಳನ್ನ ಮಾಡುವಾಗ, ಹಸ್ಬೆಂಡ್ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡುವಾಗ ಪತ್ನಿಯ ಜೊತೆಗಿದ್ರೆ ಮಾತ್ರ ಆ ಕಾರ್ಯ ಪೂರ್ತಿ ಆಗುತ್ತೆ ಅಂತಕ್ಕಂಥದ್ದು ಮನುವಿನ ಕಾಲದಿಂದನೂ ಬಂದಿರತಕ್ಕಂಥದ್ದು. ಯತ್ರ ನಾರಿ ಅಂತ ಪೂಜೆಂತೆ ತತ್ರ ರಮಂತೆ ದೇವತಃ, ನೀವು ಕೇಳಿದ್ದೀರಿ. ಹಾಗಾಗಿ ಆ ಮಹಿಳೆ ಅಂತಕ್ಕಂಥದ್ದು ಒಂದು ಮನೆಯೊಳಗಿದ್ರೆ ಅದಕ್ಕೊಂದು ಶೋಭೆ. ಒಂದ್ಸರಿ ಅದನ್ನ ಹೇಳ್ತಾರೆ ಮನು, ಆದ್ರೆ ಇನ್ನೊಂದ್ ಸೈಡಲ್ಲಿ ಅದನ್ನ ಹೇಳ್ತಾರೆ, ಅವ್ರು ಯಾವಾಗಲೂ ಗಂಡನ ಆಶ್ರಯದಲ್ಲಿ ಇರಬೇಕು, ಗಂಡ ಕುಡುಕ ಆಗಿರ್ಲಿ ನೀಚ ಆಗಿರ್ಲಿ ಆದ್ರೂ ಅವನ ಜೊತೆಗೆ ಇರಬೇಕು ಅಂತಕ್ಕಂಥದ್ದು. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಒಂದ್ ಕಾಲದಲ್ಲಿ ಬ್ರಿಟಿಷರಲ್ಲೂ ಒಂದು ಕಾನೂನು ಇತ್ತಂತೆ, ದೊಣ್ಣೆ ಗಾತ್ರದ ಹೆಬ್ಬೆಟ್ಟಿನ ಗಾತ್ರದ ದೊಣ್ಣೆಯಿಂದ ಹೆಂಡತಿನ ಹೊಡಿಬಹುದು ಅಂತ. ಅಂದ್ರೆ ಆ ಮಟ್ಟಕ್ಕೆ ಒಂದು ಸೆಕೆಂಡರಿ ಪೊಸಿಷನ್ ವುಮೆನ್ ಇರ್ತಕ್ಕಂಥದ್ದು ಹಿಂದೂ ಲಾದಲ್ಲಿ. ನಾವು ಮದುವೆಗೆ ಒಂದು ಪವಿತ್ರವಾದ ಬಂಧನ, ಅವಳನ್ನ ಅರ್ಧಾಂಗಿ ಅಂತ ಕರಿತೀವಿ. ಗಂಡ ಕಂಪ್ಲೀಟ್ ಆಗ್ಬೇಕು ಅಂತಕ್ಕಂಥದ್ರೆ ಜೊತೆಗೆ ಪತ್ನಿ ಇರಲೇಬೇಕು ಅಂತ. ನೀವು ಯಾವುದೇ ದಾನ ಧರ್ಮಗಳನ್ನು ನೋಡಿ, ಹೆಂಡತಿ ಒಂದು 2 ಉದಾಹರಣೆ ನೀರು ಬಿಡದೆ ಇದ್ರೆ ಆ ದಾನ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತೀವಿ. ಆದ್ರೆ ವಾಸ್ತವದಲ್ಲಿ ಅವಳ ಪೊಸಿಷನ್ ಏನು ಅಂತಕ್ಕಂಥದ್ದು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ನಾವು ಅದ್ರ ಬಗ್ಗೆ ಈಗ ಕಮೆಂಟ್ ಮಾಡೋದು ಬೇಡ. ಹಾಗಾಗಿ ಆ ಮದುವೆ ಅಂತಕ್ಕಂಥದ್ದು ಯಾವ ತರ ಆಗತ್ತೆ, ಹಸ್ಬೆಂಡ್ ವೈಫ್, ಗಂಡ ಪತಿ ಪತ್ನಿಯರ ಯೂನಿಯನ್ ಹೇಗಾಗುತ್ತೆ, ಯೂನಿಯನಿಗೋಸ್ಕರ ಅಥವಾ ಪರ್ಮನೆಂಟ್ ನೇಚರಿಗೋಸ್ಕರ ಅದಕ್ಕೆಲ್ಲ ಮದುವೆ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹಾಗಾದ್ರೆ ಮದುವೆ ಅಂತಕ್ಕಂಥದ್ದು ಹೇಗಾಗುತ್ತೆ ಅಂತ. ಈಗ ಮುಂಚೆ ಎಂಗೇಜ್ಮೆಂಟ್ ಅಂತಕ್ಕಂಥದ್ದು ನಮ್ಮಲ್ಲಿ ಹಿಂದೂಗಳ ಸಂಪ್ರದಾಯದಲ್ಲಿ ಎಂಗೇಜ್ಮೆಂಟ್ ಅಂತಕ್ಕಂಥದ್ದು ಇರಲೇ ಇಲ್ಲ. ಹಾಗಾಗಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನ ಒಂದು ಒಪ್ಪಂದವನ್ನ ಮಾಡ್ಕೊಳ್ಬಹುದಾ ಮದುವೆಗೆ ಹಿಂದೂ ಕಾನೂನಲ್ಲಿ ಅಡಿಯಲ್ಲಿ ಅಂತ ಬಂದ್ರೆ ಅದಕ್ಕಿಲ್ಲ. ನಾವೀಗ ಇತ್ತೀಚೆಗೆ ಕೆಲ ಆಕ್ಚುಲಿ ಕಸ್ಟಮರಿ ಪ್ರಕಾರ ಪಂಜಾಬ್ ಅಲ್ಲಾಗ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಈ ತರ ಒಂದು ಈ ಮೆಹಂದಿ ಕಾರ್ಯಕ್ರಮ ಅಂತಾಗ್ಲಿ ಅಥವಾ ಈ ಹಳದಿ ಅವೆಲ್ಲ ಆ ಕಡೆ ನಾರ್ತ್ ಇಂಡಿಯಾದಲ್ಲಿ ಇದ್ದಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಪ್ರಭಾವ ನಾವು ಈಗ ಸೌತ್ ಇಂಡಿಯಾದಲ್ಲೂ ಬೀರಿದೆ. ಹಾಗಾಗಿ ಆ ಅಗ್ರಿಮೆಂಟ್ ಅಂತಕ್ಕಂಥದ್ದು ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಒಂದು ಎಂಗೇಜ್ಮೆಂಟ್ ಸೆರೆಮನಿ, ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಸೆರೆಮನಿ ಅಂತ, ಅದು ನಮ್ಮ ಹಿಂದೂ ಕಾನೂನಲ್ಲಿ ಪ್ರಕಾರವಾಗಿ ಎಲ್ಲೂ ಇಲ್ಲ. ಬಟ್ ಅವರು ಅನುಸರಿಸ್ಕೊಂಡು ಈಗ ಅದನ್ನ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ. ಈಗಲೂ ಮಾಡ್ಲೇಬೇಕಂತ ಏನೂ ಇಲ್ಲ, ಬಟ್ ಕೆಲವರು ಎಂಗೇಜ್ಮೆಂಟ್ ಸೆರೆಮನಿ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಬಟ್ ಅಗ್ರಿಮೆಂಟ್ ಅಲ್ಲ ಅದು. ಯಾಕೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಮದುವೆನ ಅಗ್ರಿಮೆಂಟ್ ಅಂತ ತಗೊಂಡ್ಬಿಟ್ರೆ ಅದು ಕಾಂಟ್ರಾಕ್ಟಿಗೆ ಬಂದ್ಬಿಡುತ್ತೆ. ಅವಾಗ ಕಾಂಟ್ರಾಕ್ಟಿನ ಎಲ್ಲ ಗುಣಗಳನ್ನು ಅದಕ್ಕೆ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಆಗ ಅದರ ಸಾಧಕ ಬಾಧಕ ಬೇರೆನೇ ಆಗ್ಬಿಡುತ್ತೆ. ಆದರೆ ಮುಸ್ಲಿಂ ಮ್ಯಾರೇಜ್ ಅಲ್ಲಿ ಮಾತ್ರ ಮ್ಯಾರೇಜ್ ಇಸ್ ಅನ್ ಅಗ್ರಿಮೆಂಟ್. ಯಾಕೆ ಅಂತ ಹೇಳಿದ್ರೆ, ಅಗ್ರಿಮೆಂಟ್ ಅಂತ ಹೇಳುವಾಗ ನಾವು ಅದರಲ್ಲಿ, ಅಥವಾ ಕಾಂಟ್ರಾಕ್ಟ್ ಅಂತ ಹೇಳುವಾಗ ಅದರಲ್ಲಿ ಒಂದು ಆಫರ್ ಇರುತ್ತೆ. ಆಫರ್ ಅಂದ್ರೆ, ನೀನ್ ನನ್ ಮದುವೆ ಆಗ್ತೀಯಾ ಅಂತ ಕೇಳ್ಬೇಕು, ನಾನ್ ನಿನ್ ಮದುವೆ ಆಗ್ತೀನಿ ಅಂತ ಒಪ್ಕೊಳ್ಬೇಕು. ಒಪ್ಕೊಂಡ ನಂತರ ನಾನು ಮದುವೆ ಆಗಿದ್ದಕ್ಕೆ ನಿಂಗೆ ಏನ್ ಕೊಡ್ತೀನಿ, ನೀನ್ ನನಗೇನ್ ಕೊಡ್ತೀಯಾ, ಕನ್ಸಿಡರೇಷನ್ ಇರಬೇಕು. ಇವೆಲ್ಲವೂ ಒಂದು ಕರಾರು ನಿಯಮದಲ್ಲಿ ಇರಲೇಬೇಕಾಗಿರೋದ್ರಿಂದ ಇದು ಎಲ್ಲವೂ ಮುಸ್ಲಿಂ ಲಾದಲ್ಲಿ ಇದೆ. ಹಾಗಾಗಿ ಮುಸ್ಲಿಂ ಕಾನೂನನ್ನ ನಾವೇನ್ ಮಾಡ್ತೀವಿ, ಒಂದು ಕರಾರು ಅಥವಾ ಒಂದು ಅಗ್ರಿಮೆಂಟ್ ಅಂತ, ಕಾಂಟ್ರಾಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಹಿಂದೂ ಲಾದಲ್ಲಿ ಮದುವೆ ಪ್ರಕಾರ ಒಂದು ನಾವೇನ್ ಹೇಳ್ತೀವಿ ಅಂದ್ರೆ ಕಂಡೀಷನ್ ಆಗಿರ್ಬೇಕು. ಅಂದ್ರೆ ಸೆಕ್ಷನ್ 5 ಹಿಂದೂ ಮ್ಯಾರೇಜ್ ಕಂಡೀಷನ್ ಇದೆ. ಏನಂತ ಹೇಳಿದ್ರೆ, ಮದುವೆ ಆಗ ಮುಂಚೆ ಅವನಿಗೆ ಇನ್ನೊಂದು ಮದುವೆ ಆಗಿರಬಾರ್ದು, ಅಥವಾ ಗಂಡ ಹೆಂಡತಿ ಜೀವಿತವಾಗಿರಬಾರ್ದು, ಅಂದ್ರೆ ಸೆಕೆಂಡ್ ಮ್ಯಾರೇಜ್ ಇಲ್ಲ. ಮೊನೋಗಮಿ ಇಸ್ ದ ರೂಲ್. ಇನ್ನೊಂದು ಮದುವೆ ಆಗ್ಬೇಕು ಅನ್ನೋದಾದ್ರೆ ಅವನು ಮೊದಲನೇ ಹೆಂಡತಿ ಒಂದು ತೀರ್ಕೊಂಡಿರ್ಬೇಕು, ನಿಧನ ಹೊಂದಿರಬೇಕು, ಅಥವಾ ಅವಳಿಗೆ ಡೈವೋರ್ಸ್ ಮಾಡಿರ್ಬೇಕು. ಆಗ ಮಾತ್ರ ಒಂದು ಪುರುಷ ಆಗ್ಲಿ ಒಂದು ಮಹಿಳೆ ಆಗ್ಲಿ ಇನ್ನೊಂದು ಮರು ವಿವಾಹನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕ್ರಿಶ್ಚಿಯಾನಿಟಿಲೂ ಅದೇ ಇರೋದು. ಒಂದು ಕಾಲಕ್ಕೆ ಒಬ್ಬರೇ ಹೆಂಡತಿ ಅಥವಾ ಒಬ್ಬನೇ ಗಂಡ ಅಂತಕ್ಕಂಥದ್ದು ಅವರಲ್ಲೂ ಸಹ. ಬಟ್ ಕ್ರಿಶ್ಚಿಯಾನಿಟಿ ಒಳಗೆ ಡೈವೋರ್ಸ್ ಇಸ್ ಈಸಿ. ಆಗಕ್ ಬರಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಡೈವೋರ್ಸ್ ಮಾಡ್ತಾರೆ. ನಾವು ಅಮೆರಿಕಾ ಸಿನಿಮಾದಲ್ಲಿ ನೋಡಿದ್ ನಿಮ್ಗೆ ಆ ಡೈಲಾಗ್ ನೆನಪಿರ್ಬೋದು. ನಿನ್ ಗಂಡ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರೆ ಅವಳು 15 ವರ್ಷ 10 ವರ್ಷ ಏನೋ ಹೇಳ್ತಾಳೆ. ಸಿಂಗಲ್ ಹಸ್ಬೆಂಡ್ ಫಾರ್ ದ ಹೋಲ್ ಲೈಫ್, ಹೇಗಿರ್ತೀಯ ನೀನು ಅಂತ ಕೇಳ್ತಾಳೆ. ಅಂದ್ರೆ ಅವರಲ್ಲಿ ಅಷ್ಟು ಈಸಿ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಅವ್ರು ಈಸಿಯಾಗಿ ಡೈವೋರ್ಸ್ ನ ಕೊಟ್ಬಿಡ್ತಾರೆ. ಆದ್ರೆ ಹಿಂದೂಗಳಲ್ಲಿ ಅದು ಕಷ್ಟ. ಹಾಗಾಗಿ ಡೈವೋರ್ಸ್ ಅಂದ್ರೆ ಆ ಕಂಡೀಷನ್ ಪ್ರಕಾರ ಮೊದಲನೇ ಮದುವೆನೇ ಆಗಿರ್ಬೇಕು. ಜೊತೆಗೆ ಏಜ್ ಆಫ್ ಮ್ಯಾರೇಜ್
ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ 18 ವರ್ಷ 21 ವರ್ಷ ಮೀರಿದ, ಈ 18 ವರ್ಷ ಹುಡುಗಿಗಾಗಿರ್ಬೇಕು, 21 ವರ್ಷ ಹುಡುಗನಿಗಾಗಿರ್ಬೇಕು. ಯಾಕೆಂದ್ರೆ ಅದು ಅವ್ರ ಏಜ್ ಆಫ್ ಮೆಚುರಿಟಿ. ಅವರು ಫಿಸಿಕಲಿನೂ ಅವಾಗ ಚೆನ್ನಾಗಿ ಡೆವಲಪ್ ಆಗಿರ್ತಾರೆ, ಅಥವಾ ನಾನು ಮದುವೆ ಮಾಡ್ಕೊಳ್ಬಾರ್ದಾ ಅಂತ ಯೋಚನಾ ಶಕ್ತಿ ಅವ್ರಿಗಿರುತ್ತೆ. ಹಾಗಾಗಿ ಆ ಏಜ್ ಆಫ್ ಮ್ಯಾರೇಜ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಕೆಪಾಸಿಟಿ ಆಫ್ ದ ಮ್ಯಾರೇಜ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಅವ್ರ ಮ್ಯಾರೇಜಬಲ್ ಏಜ್ ನ ರೀಚ್ ಆಗಿದ್ರೆ ಮಾತ್ರ ಅವರು ಆ ಮದುವೆಗೆ ಒಪ್ಪಬಹುದು ಅಂತ. ಆದ್ರೆ ಒಂದು ಪ್ರಶ್ನೆ ಹಿಂದೂ ಲಾದಲ್ಲಿ ಬರುತ್ತೆ, ಕನ್ಯಾದಾನ ನಮ್ಮಲ್ಲಿ ಎಲ್ಲರೂ ಈಗಲೂ ಮಾಡ್ತೀವಿ. ಎಲ್ಲರೂ ಕನ್ಯಾದಾನ ಅಂದ್ರೇನು? ನಾವು ನಮ್ಮಲ್ಲಿರ್ತಕ್ಕಂಥ ವಸ್ತುವನ್ನ ದಾನ ಕೊಡ್ತಕ್ಕಂಥದ್ದು. ಆ ವಸ್ತು ನಮ್ಮದಾಗಿದ್ರೆ ಮಾತ್ರ ನಾವು ದಾನ ಕೊಡಕ್ ಬರುತ್ತೆ, ನಮ್ಮದಲ್ಲದ ವಸ್ತು ನಾವು ದಾನ ಕೊಡಕ್ ಬರಲ್ಲ. ಇಲ್ಲಿ ಹಿಂದೂ ಲಾ ಪ್ರಕಾರ 18 ವರ್ಷ ಆಗಿರೋ ಹುಡುಗಿಗೆ ಅವಳು ತನ್ನ ನಿರ್ಧಾರವನ್ನ ತಾನೇ ತೆಗೆದುಕೊಳ್ಳುವಷ್ಟು ಕೆಪಾಸಿಟಿ ಅವಳಿಗಿರುತ್ತೆ. ಅವಳಿಗೆ ಅರ್ಹತೆನೂ ಇದೆ. ತಾನು ಯಾರನ್ನ ಮದುವೆ ಆಗ್ಬೇಕು, ತಾನು ಯಾರನ್ನ ಮದುವೆ ಆಗ್ತೀನಿ ಅಂತ ಡಿಸಿಷನ್ ಮಾಡುವಂತ ಅಧಿಕಾರ ಅವಳಿಗಿದೆ. ಹಾಗಾಗಿ ಅವಳು ತನ್ನ ಪೇರೆಂಟಿನ ಸ್ವತ್ತಲ್ಲ. ಹಾಗಾಗಿ ಕನ್ಯಾದಾನ ಅಂತಕ್ಕಂಥದ್ದು ಈಗ ಇರ್ಬೇಕಾಗಿಲ್ಲ. ಮುಂಚೆ ಹಿಂದಿನ ಕಾಲದಲ್ಲಿ ಇತ್ತು, ಮೈನರ್ ಮ್ಯಾರೇಜ್ ಮಾಡ್ತಕ್ಕಂಥದ್ದು ಇತ್ತು, ಕೊಡ್ತಿದ್ರು. ಹಾಗಾಗಿ ಅಲ್ಲಿ ತಂದೆ ಮಗುವನ ಕೈಯನ್ನ ಹುಡುಗನ ಕೈಯಲ್ಲಿಟ್ಟು, ವರನ ಕೈಯಲ್ಲಿಟ್ಟು, ನೀನ್ ದಾನ ಕೊಡ್ತಿದ್ದೀನ, ಈ ಮಗುನ್ ಚೆನ್ನಾಗಿ ನೋಡ್ಕೊ ನನ್ನ ಮಗಳನ್ನ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಈಗ ಹುಡುಗಿನೇ ತನ್ನ ನಿರ್ಧಾರ ತಗೊಳ್ಬೇಕಾಗಿರೋದ್ರಿಂದ ಕನ್ಯಾದಾನ ಅಂತಕ್ಕಂಥದ್ದು ಒಂದು ನಿಶ್ಚಿತವಾದ ಬೇಕಾದಂತ ಸೆರೆಮನಿ ಏನಲ್ಲ, ದಾನ ಹುಡುಗಿನ ಕೊಡ್ಬೇಕಾಗಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಬಟ್ ಒಂದೇ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಕ್ರಿಶ್ಚಿಯನ್ ಲಾದಲ್ಲೂ ಹಿಂದೂ ಲಾದಲ್ಲೂ ಕನ್ಸೆಂಟ್, ಒಪ್ಪಿಗೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಮದುವೆಗೆ ಒಪ್ಪದೇ ಇದ್ರೆ ಬಲವಂತವಾಗಿ ಮದುವೆ ಮಾಡಕ್ ಬರಲ್ಲ. ಇದು ಕಾನೂನಲ್ಲಿ ಇದೆ. ಆದ್ರೂ ಸಹ ನಮ್ಮಲ್ಲಿ ಈಗಲೂ ಎಷ್ಟೋ ಮನೆಗಳಲ್ಲಿ ಬಾಲ್ಯ ವಿವಾಹ, ಏನ್ ಏಜ್ ಆಫ್ ಮ್ಯಾರೇಜ್ ಇರ್ಬೇಕು ಅಂತೀವಿ, ಆದ್ರೆ ಬಾಲ್ಯ ವಿವಾಹ ಈಗಲೂ ಎಷ್ಟು ದಿವಸ ನಾವು ಪೇಪರ್ ಓದ್ತೀವಿ, ಬಾಲ್ಯ ವಿವಾಹಗಳನ್ನ ಮಾಡ್ಕೊಂಡಿದ್ದಾರೆ, ಮದುವೆ ಮಾಡಿದ್ದಾರೆ ಅಂತ. ಹಾಗಾದ್ರೆ ಬಾಲ್ಯ ವಿವಾಹ ಮಾಡ್ಕೊಂಡವರ ಎಫೆಕ್ಟ್ ಏನು ಆಫ್ಟರ್ ದಟ್ ಮ್ಯಾರೇಜ್ ಅಂತ ಪ್ರಶ್ನೆ ಬರ್ತವೆ. ವೆದರ್ ದಟ್ ಮ್ಯಾರೇಜ್ ಕ್ಯಾನ್ ಬಿ ಡಿಕ್ಲೇರ್ಡ್ ವಾಯ್ಡ್ ಅಂತ. ವಾಯ್ಡ್ ಅಂದ್ರೆ ಶೂನ್ಯ, ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಂತ ಮಾಡಬಹುದಾ ಅಂತ ಬರುತ್ತೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ಒಂದು ಬಾಲ್ಯ ವಿವಾಹ 3 ವರ್ಷದ ಹಿಂದೆ ಮದುವೆ ಆಗಿದೆ ಅಂತ ಅನ್ಕೊಳ್ಳಿ. 15 ವರ್ಷದ ಹುಡುಗಿಗೆ ಮದುವೆ ಆಯ್ತು. ಮದುವೆ ಆಗಿ ಅವಳಿಗೆ 16-17 ವರ್ಷಕ್ಕೆ ಒಂದು ಮಗುನೂ ಆಯ್ತು ಅನ್ಕೊಳ್ಳಿ. ಆ ನಂತರ ಗೊತ್ತಾಗುತ್ತೆ ಅವಳು ಮೈನರ್ ಆಗಿದ್ದಾಗ ಮದುವೆ ಮಾಡಿದ್ದಾರೆ ಅಂತ. ಮದುವೆ ಮಾಡಿದಾಗ ಏನಾದ್ರು ಆ ವಿವಾಹವನ್ನ ಶೂನ್ಯ, ಅದು ಕಾನೂನು ಬದ್ಧವಲ್ಲ ಅಂತ ಏನಾದ್ರು ತೀರ್ಮಾನ ಮಾಡಿದ್ರೆ ಆ ಮಗುವಿನ ಸ್ಟೇಟಸ್ ಏನಾಗ್ಬೇಕು? ಅದಕ್ಕೆ ಲೀಗಲೈಸ್ ಮಾಡಕ್ಕೆ ಮಗುವನ್ನ ಕಾನೂನು ಬದ್ಧವಾಗಿ ಹುಟ್ಟಿದಂತ ಮಗು ಅಂತ ಹೇಳ್ಬೇಕಾ ಬೇಡವಾ ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಇಲ್ಲಿ ತನಕ ಇತ್ತೀಚಿನ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಕ್ಟ್ ಅಲ್ಲೂ ಸಹ ಪ್ರಾಹಿಬಿಟ್ ಮಾಡಿದೆ ಅಂತ ಹೇಳುತ್ತೆ ಹೊರತು ಆಫ್ಟರ್ ದ ಮ್ಯಾರೇಜ್ ಎಫೆಕ್ಟ್ ಏನು ಅಂತ ಹೇಳಲ್ಲ, ಅದು ವ್ಯಾಲಿಡ್ ಅಂತಾನೆ ಹೇಳುತ್ತೆ. ಆದ್ರೆ ಒಂದು ಅವಕಾಶ ಅದರೊಳಗೆ ಕೊಟ್ಟಿದೆ, ಏನಂತ ಹೇಳಿದ್ರೆ, ಸಪೋಸ್ ಮೈನರ್ ಮದುವೆ ಮಾಡ್ಕೊಂಡ್ ಬಿಡ್ತಾಳೆ ಅಂತ ಅನ್ಕೊಳ್ಳಿ. ಮೈನರ್ ಮದುವೆ ಆದ ನಂತರ ಅವಳಿಗೆ ಆ ಮದುವೆ ಇಷ್ಟ ಇಲ್ಲದೆ ಇದ್ರೆ, ಅವಳು ಮೆಜಾರಿಟಿ ರೀಚ್ ಆದ ತಕ್ಷಣ, ಅಂದ್ರೆ 18 ಇಯರ್ಸ್ ರೀಚ್ ಆದ ತಕ್ಷಣನೇ ನನಗೆ ಈ ಮದುವೆ ಇಷ್ಟ ಇಲ್ಲ, ನಂಗೆ ಈ ಮದುವೆ ಬೇಡ ಅಂತ ಅವಳು ಕೋರ್ಟಿಗೆ ಅಪ್ಲೈ ಮಾಡಿ ಅದನ್ನ ಮದುವೆ ಶೂನ್ಯ ಅಂತ ಡಿಕ್ಲೇರ್ ಮಾಡಿಸ್ಕೋಬಹುದು. ಸಪೋಸ್ ಆತರ ಏನಾದ್ರು ಡಿಕ್ಲೇರ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನುಬದ್ಧ ವಿವಾಹ ಅಂತಾನೆ ಆಗ್ಬಿಡತ್ತೆ. ಅದೊಂದು ಪ್ರಾವಿಷನ್ ಅನ್ನು ಅದರೊಳಗೆ ಕೊಟ್ಟಿದ್ದಾರೆ. ಹಾಗೆ ಕೆಪಾಸಿಟಿ ಅಂತ ಹೇಳ್ತಾರೆ. ಈಗ ಮೆಂಟಲ್ ಕೆಪಾಸಿಟಿ ಇದ್ದವ್ರು ಮಾಡ್ಕೊಳ್ಬಹುದಾ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಮದುವೆ ಮಾಡ್ಕೊಳ್ಳೋ ಸಂದರ್ಭ ತಗದಲ್ಲಿ ಅವ್ರ ಮೆಂಟಲ್ ಕೆಪಾಸಿಟಿ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ನೋಡಕ್ಕೆಲ್ಲ ಚೆನ್ನಾಗೇ ಇರ್ತಾರೆ, ಬಟ್ ಒಳಗೆ ಏನೋ ಕಾಯಿಲೆ ಇರುತ್ತೆ, ಅಥವಾ ಫಿಸಿಕಲಿ ಅಥವಾ ಮೆಂಟಲಿ ಏನೋ ವೀಕ್ ಆಗಿರ್ತಾರೆ ಅಂತಕ್ಕಂಥದ್ದು. ಅದು ವಾಯ್ಡ್ ಮ್ಯಾರೇಜ್, ಶೂನ್ಯ ವಿವಾಹ ಅಂತ ಆಗಲ್ಲ, ಬದಲಾಗಿ ಅದನ್ನ ಶೂನ್ಯಗೊಳಿಸಬಹುದಾದ ಮದುವೆ ಅಂತ ನಾವು ಹೇಳ್ತೀವಿ. ಹಿಂದೂ ಕಾನೂನಲ್ಲಿ 3 ತರ ಮದುವೆ. ಒಂದು ವ್ಯಾಲಿಡ್ ಮ್ಯಾರೇಜು ಅಂದ್ರೆ ಕಾನೂನು ಬದ್ಧ ವಿವಾಹ, ಶೂನ್ಯ ವಿವಾಹ ವಾಯ್ಡ್ ಮ್ಯಾರೇಜು, ವಾಯ್ಡೆಬಲ್ ಮ್ಯಾರೇಜ್ ಶೂನ್ಯಗೊಳಿಸಬಹುದಾದ. ಶೂನ್ಯಗೊಳಿಸೋದು ಅಂದ್ರೆ ನಮ್ಗೆ ಈ ಮದುವೆ ಬೇಡ ಅಂತ ಹೇಳಿದ್ರೆ ಅದು ಕಾನೂನು ಬದ್ಧ ಆಗಲ್ಲ, ಏನೋ ಮಾಡದೇ ಇದ್ರೆ ಕಾನೂನು ಬದ್ಧ ಆಗತ್ತೆ. ಈ ತರದ 3 ರೀತಿಯ ವಿವಾಹಗಳು ಹಿಂದೂ ಕಾನೂನಲ್ಲಿ ಇದೆ. ಆಮೇಲೆ ನಿಮಗೆ ಗೊತ್ತು ಪ್ರಾಹಿಬಿಟರಿ ಡಿಗ್ರೀಸ್, ಸಪಿಂಡ ರಿಲೇಶನ್ಶಿಪ್ ಅಲ್ಲಿ ಹೇಳ್ತೀವಿ ನಾವು ಹಿಂದೂಗಳಲ್ಲಿ 5 ಡಿಗ್ರಿ ತಂದೆಯ ಕಡೆಯಿಂದ ತಾಯಿ ಕಡೆಯಿಂದ 3 ಡಿಗ್ರಿವರೆಗೆ ಪ್ರಾಹಿಬಿಟರಿ ಡಿಗ್ರೀಸ್ ಆಫ್ ಮ್ಯಾರೇಜ್ ಇದೆ. ಅದರ ರಿಲೇಷನ್ಸ್ ಅಲ್ಲಿ ಯಾರನ್ನೇ ಹಿಂದೂಗಳಲ್ಲಿ ಮದುವೆ ಮಾಡ್ಕೊಂಡು ಹೋಗಿಲ್ಲ. ಅದೇ ತರ ಸಪಿಂಡ ರಿಲೇಶನ್ಶಿಪ್ ಸಹ ಕ್ರಿಶ್ಚಿಯಾನಿಟಿಲೂ ಇದೆ. ಅಂದ್ರೆ ನಿಯರೆಸ್ಟ್ ರಿಲೇಟಿವ್, ಅಫಿನಿಟಿ ಅಂದ್ರೆ ಮದುವೆ ಆಗ ನಂತರ ಬಂದಂತ ಸಂಬಂಧಗಳನ್ನು ಅಫಿನಿಟಿ ಅಂತ ಕರಿತೀವಿ. ಬ್ಲಡ್ ರಿಲೇಷನ್ ಏನಿದೆ, ಹತ್ತಿರದ ಸಂಬಂಧಗಳನ್ನ ಮದುವೆ ಆಗುವಂಥದ್ದು ಇಲ್ಲ. ಬಟ್ ಹಿಂದೂಗಳಲ್ಲಿ ಅದಕ್ಕೊಂದು ಎಕ್ಸೆಪ್ಷನ್ಸ್ ಇದೆ. ಇಫ್ ದ ಕಸ್ಟಮ್ ಪ್ರಿವೇಲ್ಸ್ ಅಂತ ಹೇಳ್ತೀವಿ. ಕಸ್ಟಮ್ ಪ್ರಿವೇಲ್ಸ್ ಅಂದ್ರೆ ಪದ್ಧತಿಯಲ್ಲಿ ಆ ತರದ್ದು ಏನಾದ್ರೂ ಇದ್ದರೆ ಅವರು ಮದುವೆ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಇದೆ. ಹಾಗಾಗಿ ಈಗ
ಸೋದರ ಮಾವನ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಿಯರೆಸ್ಟ್ ರಿಲೇಟಿವ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮಲ್ಲಿ ಹಿಂದೂಗಳಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಕಸ್ಟಮ್ ಇತ್ತು ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಕ್ ಸಾಧ್ಯ ಆಗೋದಾದ್ರೆ ಅದು ಸಹ ವ್ಯಾಲಿಡ್ ಮ್ಯಾರೇಜ್ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗೆ ಸಪಿಂಡ ರಿಲೇಶನ್ಶಿಪ್ ಇದೆಲ್ಲ ಪ್ರೈವೇಟ್ ಡಿಗ್ರೀಸ್ ಅಂತಾರೆ. ಇದು ಮುಸ್ಲಿಮರಲ್ಲೂ ಇದೆ, ಆದ್ರೆ ಸ್ವಲ್ಪ ಬೇರೆ ತರ. ಮುಸ್ಲಿಮರಲ್ಲಿ ಏನಂತ ಹೇಳಿದ್ರೆ ಬ್ರದರ್ಸು ಸಿಸ್ಟರ್ಸ್ ಮಾಡ್ಕೊಳ್ಬಹುದೇ ಹೊರತು ಕೆಲವು ನಿಯರ್ ರಿಲೇಟಿವ್ಸ್ ಅವರಲ್ಲಿ ಮದುವೆ ಮಾಡ್ಕೊಳ್ಳಿಕ್ಕೆ ಪ್ರಾವಿಷನ್ ಇದೆ. ಅದು ಅವರವರ ಪ್ರೈವೇಟ್ ಡಿಗ್ರೀಸ್ ಅವ್ರು ಹೇಗೆ ಪದ್ಧತಿ ಪ್ರಕಾರ ಅವರು ಕುರಾನ್ ನಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಅವ್ರದ್ದು ಆಕ್ಟ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗೆ ಮದುವೆಗಳು ಅಂತಕ್ಕಂಥ ನಮಗೆ ಗೊತ್ತಿರೋ ಪ್ರಕಾರ ನನಗೆಲ್ಲ ಒಂದೇ ಮದುವೆ, ಮೋನೋಗೆಮಿ ಅಂದ್ರೆ ಒಬ್ಬ ಪತ್ನಿ ಇಬ್ಬರೇ ಇರಬೇಕು. ಬಹುಪತ್ನಿತ್ವ ನಮ್ಮಲ್ಲಿ ಇಲ್ಲ. ಆದರೆ ನಮ್ಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಪಾಸ್ ಆಗ್ಲಿಕ್ಕಿಂತ ಮುಂಚೆ ಬಹುಪತ್ನಿತ್ವ ನಮ್ಮಲ್ಲಿ ಹಿಂದೂಗಳಲ್ಲಿ ಜಾರಿಯಲ್ಲಿ ಇತ್ತು. ಅವಾಗ ಕನ್ಸೆಂಟ್, ಈಗ ಮೊದಲನೇ ಹೆಂಡತಿ ಕನ್ಸೆಂಟ್ ಕೊಟ್ರೆ, ಒಪ್ಪಿಗೆ ಕೊಟ್ರೆ ಗಡ್ಡ ಆದವನು ಎರಡನೇ ಮದುವೆ ಮಾಡ್ಕೋಬಹುದಾಗಿತ್ತು. ಇದು ಪುರುಷರಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥ ಇದ್ದಿದ್ದು. ಪುರುಷ ಆದವನು ಗಂಡ ಎರಡನೇ ಮದುವೆ ಮಾಡ್ಕೋಬಹುದಾಗಿತ್ತು. ಅಥವಾ ಮೊದಲನೇ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂದ್ರೆ ಎರಡನೇ ಮದುವೆ ಮಾಡ್ಕೋಬಹುದಾಗಿತ್ತು. ಮೊದಲನೇ ಹೆಂಡತಿಗೆ ಏನಾದ್ರು ಕಾಯಿಲೆ, ವಾಸಿ ಆಗದ ಕಾಯಿಲೆಯಿಂದ ನರಳ್ತಾ ಇದ್ದಾಳೆ ಅಂದ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೋಬಹುದಾಗಿತ್ತು. ಆದ್ರೆ ಈಗ ಈ 55ರ ಕಾನೂನು ಜಾರಿಗೆ ಬಂದ ನಂತರ ಯಾವುದೇ ಸಮಯದಲ್ಲೂ ಹೆಂಡತಿ ಅಥವಾ ಗಂಡ ಬದುಕಿದ್ದ ಸಂದರ್ಭ ಇನ್ನೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಪ್ರಾವಿಷನ್ ಇಲ್ಲ. ಆದರೆ ಕ್ರಿಶ್ಚಿಯಾನಿಟಿಲೂ ಅಷ್ಟೇ, ಒಂದೇ ಮದುವೆ, ಡೈವೋರ್ಸ್ ಆಗ್ಬೇಕು ಇಲ್ಲ ಡೆತ್ ಆಗಿರ್ಬೇಕು, ಆಗ ಮಾತ್ರ ಮಾಡ್ಕೊಳ್ಬಹುದು, ಇಲ್ಲಿದ್ರೆ ಪ್ರಾವಿಷನ್ ಇಲ್ಲ. ಆದ್ರೆ ಮುಸ್ಲಿಂ ಲಾದಲ್ಲಿ ಮಾತ್ರ ಅದಿದೆ. ಏನಂತ, ಮುಸ್ಲಿಂ ಲಾದಲ್ಲಿ ಮದುವೆ ಮಾಡ್ಕೊಳ್ಳೋದಾದ್ರೆ 5 ಮದುವೆ ಮಾಡ್ಕೊಳ್ಬಹುದು, 4 ಮದುವೆ ಮಾಡ್ಕೊಳ್ಬಹುದು. 5 ಮದುವೆ ಮಾಡ್ಕೊಳ್ಳೋದಾದ್ರೆ ಅವರಲ್ಲಿ ಮುಸ್ಲಿಮರಲ್ಲಿ ಮತ್ತೆ ಬೇರೆ ಬೇರೆ ಒಳ ಪಂಗಡಗಳು ತುಂಬಾ ಇದಾವೆ. ಒಂದು ಪಂಗಡ ಹೇಳುತ್ತೆ 5 ಮದುವೆ ಮಾಡ್ಕೊಳ್ಳೋದಾದ್ರೆ 5ನೇ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ 4ನೇ ಊರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಡೈವೋರ್ಸ್ ಕೊಡು, ತಲಾಕ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದು 5ನೇ ಮದುವೆ ವ್ಯಾಲಿಡ್ ಅಲ್ಲ. ಆದ್ರೆ ಇನ್ನೊಂದು ಪಂಗಡದವರ ಪ್ರಕಾರ ಶಿಯಾಲಾ ಅಂತ ಹೇಳ್ತೀವಿ ನಾವು, ಅದಕ್ಕೆ ಶಿಯಾಲಾದಲ್ಲಿ 5th ಮ್ಯಾರೇಜ್ ಮಾಡ್ಕೊಳ್ಳೋಕೆ ಬರಲ್ಲ. ಅಂದ್ರೆ 4 ಮದುವೆಯಲ್ಲಿ ಒಂದಕ್ಕೆ ತಲಾಕ್ ಕೊಟ್ಟ ಮೇಲೆ 5ನೇ ಮದುವೆ ಮಾಡ್ಕೊಳ್ಬೇಕು. ಇದು ಮೊನೋಗೆಮಿ ಮತ್ತೆ ಬಿಗ್ಯಾಮಿ ಅಂತ ಹೇಳಿದ್ರೆ ಬಹುಪತ್ನಿತ್ವ ಅಂತ ನಾವು ಹೇಳ್ತೀವಿ ಅದು. ಆದರೆ ಹಿಂದೂಗಳಲ್ಲಿ ಬಹುಪತ್ನಿತ್ವ ಕಾನೂನು ಇಲ್ಲ. ಆದ್ರೆ ಇಲ್ಲೀಗಲ್ ಆಗಿ ನಮ್ಮಲ್ಲಿ ಬೇಕಾದಷ್ಟು ಜನ ಬಹುಪತ್ನಿತ್ವ ಮಾಡ್ಕೊಳ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾನು ಕಂಡೀಷನ್ಸ್ ಆಫ್ ಮ್ಯಾರೇಜ್ ಅಲ್ಲಿ ಹೇಳಿದೆ, ಯಾವುದಾದ್ರೂ ಒಂದು ಸೆಕ್ಷನ್ 5ನ ಒಂದು ವಿಧಿ ವಿಧಾನದ ಪ್ರಕಾರನೇ ಮದುವೆ ಆಗಿರಬೇಕು. ಇಲ್ಲದೇ ಇದ್ರೆ ಆ ಮದುವೆಗೆ ವ್ಯಾಲಿಡಿಟಿ ಇಲ್ಲ, ಕಾನೂನು ಬದ್ಧತೆ ಇಲ್ಲ. ಈಗ ಸಪೋಸ್ ನಮ್ಮಲ್ಲಿ ನಿಮಗೆ ಗೊತ್ತಿದೆ ಯಾವ್ಯಾವ್ದು ಸೆರೆಮನೀಸ್ ಹೇಳ್ತೀವಿ. ಒಂದು ಕನ್ಯಾದಾನ ಹೇಳ್ತೀವಿ, ಪಾಣಿಗ್ರಹಣ ಹೇಳ್ತೀವಿ, ಲಾಜಾ ಹೋಮ ಹೇಳ್ತೀವಿ, ಅಥವಾ ಸಪ್ತಪದಿ ಹೇಳ್ತೀವಿ. ಇದು ಯಾವುದೋ ಒನ್ ಆಫ್ ದ ಸೆರೆಮನೀಸ್ ನಮ್ದು ಇಂಪಾರ್ಟೆಂಟ್ ಅಂತ ಆಗಿದ್ರೆ ಆ ಸೆರೆಮನಿ ಮಾಡಿದ್ರೆ ಆ ಮದುವೆ ಕಾನೂನು ಬದ್ಧ. ತುಂಬಾ ಜನ ಏನ್ ಮಾಡ್ತಾರೆ, ಮೊದಲನೇ ಮದುವೆನೋ 2ನೇ ಮದುವೆನೋ ಕಾನೂನು ಬದ್ಧ ಮಾಡ್ಕೋತಾರೆ, ಇನ್ನೊಂದನ್ನ ಎಲ್ಲ ಹೋಗಿ ಗಾಂಧರ್ವ ವಿವಾಹ ಗಾರ್ಲ್ಯಾಂಡ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮದುವೆ ಮಾಡ್ಕೋತಾರೆ, ಅಥವಾ ಸುಮ್ನೆ ನಾನು ನಿನ್ ಹೆಂಡತಿ ಅಂತ ಅಂತಾರೆ. ಇದೆಲ್ಲವೂ ಇದೆ. ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಮೊದಲನೇ ಮದುವೆನಾಗ್ಲಿ 2ನೇ ಮದುವೆಲಿ ಪ್ರೂವ್ ಮಾಡೋದು ಕಷ್ಟ. ಮತ್ತೆ ಪ್ರೂವ್ ಮಾಡ್ಬೇಕಾಗಿರೋದು ಯಾರು ಅದರಿಂದ ಎಫೆಕ್ಟ್ ಆಗಿದ್ದಾರೆ, ಗಂಡ ಅಥವಾ ಹೆಂಡತಿ, ಅವ್ರು ಮಾತ್ರ ಮಾಡ್ಬೇಕೇ ಹೊರತು ಥರ್ಡ್ ಪಾರ್ಟಿ ಅವ್ರು ಏನು ಮಾಡಕ್ ಬರಲ್ಲ. ಹಾಗಾಗಿ ನಮ್ಮಲ್ಲಿ ಕಾನೂನು ಇದ್ರೂ ಸಹ ರಾಧಿಕಾ ಕುಮಾರಸ್ವಾಮಿ ಹೆಸರೇ ಕೇಳಿದೀವಿ ನಾವು. ಅವಳು ಅಷ್ಟು ರಾಜಾರೋಷ ಹೆಸರು ಹಾಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅರ್ಥ ಏನು, ಅದು ಕಾನೂನು ಬದ್ಧ ಆಗೋಗಿದೆ ಅಂತ ಅನ್ನೋ ಇಂಗ್ಲಿ. ಇದಕ್ಕೆ ಪನಿಷ್ಮೆಂಟ್ ಇಲ್ಲಿ ತನಕ, ಬಿಗ್ಯಾಮಿಗೆ ಇಲ್ಲಿ ತನಕ ನಮ್ಮ ದೇಶದಲ್ಲಿ ಯಾರಿಗೂ ಪನಿಷ್ಮೆಂಟ್ ಶಿಕ್ಷೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನ ಪ್ರೂವ್ ಮಾಡೋ ಸಾಧ್ಯತೆಗಳಿಲ್ಲ. ನಾವು ಮೊದಲನೇ ಮದುವೆನ ಲಗ್ನ ಪತ್ರಿಕೆ ಮಾಡಿಸಿ ಅದ್ದೂರಿಯಾಗಿ ಸಾರ್ವಜನಿಕವಾಗಿ ಮದುವೆ ಮಾಡ್ಕೋತೀವಿ. 2ನೇ ಮದುವೆ ನಾವಿಬ್ಬರೇ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೋತೀವಿ, ಯಾರೂ ಇಲ್ಲ. ಹಾಗಾಗಿ ಇದನ್ನ ಪ್ರೂವ್ ಮಾಡೋದು ಕಷ್ಟ. ಜೊತೆಗೆ ಹೊಸದಾಗಿ ಇನ್ನೊಂದು ಬಂದಿದೆ, ಲಿವ್ ಇನ್ ರಿಲೇಶನ್ಶಿಪ್. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಮದುವೆ ಮಾಡ್ಕೊಳ್ಳಲ್ಲ, ನಮಗೆ ಎಷ್ಟು ಜೊತೆಗಿರ್ಬೇಕು ಅನ್ಸೋ ಅಷ್ಟು ಜೊತೆಗಿರ್ತೀವಿ. ನಮಗೆ ಆಗಲ್ಲ ಅಂತ ಆದ್ರೆ ಅದು ನಾವು ಬೇರೆ ಬೇರೆ ಸಪರೇಟ್ ಆಗ್ತೀವಿ. ಇದನ್ನು ಸಹ ಕೋರ್ಟ್ ಗಮನಕ್ಕೆ ಬಂದು ಕೋರ್ಟ್ ಹೇಳುತ್ತೆ, ಲಿವ್ ಇನ್ ರಿಲೇಶನ್ಶಿಪ್ಪು ಸಹ ಅವರು ತುಂಬಾ ಲಾಂಗ್ ಪೀರಿಯಡ್ ಅವರಿಗೆ ಪರಸ್ಪರ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದವ್ರನ್ನ ಗಂಡ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಗಂಡ ಹೆಂಡತಿ ಅಂತ ತೀರ್ಮಾನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಸಹ ಮೊದಲನೇ ಮದುವೆಗೆ ಅಪ್ಲೈ ಆಗ್ತಾ ಹೊರತು ಒಂದು ಮದುವೆ ಮಾಡ್ಕೊಂಡು ಅವ್ನು ಇನ್ಯಾರದೋ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂದ್ರೆ ಅದನ್ನ ನಾವು 2ನೇ ಮದುವೆ ಅಂತ ಹೇಳಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನ ಹೇಳುತ್ತೆ.
ಹಾಗಾಗಿ ಹಿಂದೂಗಳಲ್ಲಿ ಬಿಗ್ಯಾಮಿ ಇಂಡೈರೆಕ್ಟ್ ಆಗಿ ಜಾರಿಯಲ್ಲಿದೆ. ಅದನ್ನ ಕಾನೂನುಬದ್ಧ ಕುರಾನ್ನಲ್ಲಿ ಮುಸ್ಲಿಂಲಾದವರು ಮಾಡಿದ್ದಾರೆ. ಬಟ್ ಪ್ರಾಫಿಟ್ ಮೊಹಮ್ಮದ್ ಸಹ ಅವನು ಬೇಕಾದಷ್ಟು ಮದುವೆ ಮಾಡ್ಕೊಂಡಾಗ ಬಟ್ ಅವ್ರು ಹೇಳಿದ್ ಏನಂತ ಹೇಳಿದ್ರೆ, ನಿಮಗೆ ಮದುವೆ ಮಾಡಕ್ಕೆ ಎಲ್ಲಾ ಹೆಂಡತಿಯರಿಗೂ ಜಸ್ಟಿಸ್ ಕೊಡಕ್ಕೆ ಸಾಧ್ಯವಾದಲ್ಲಿ ಮಾತ್ರ ಯು ಮ್ಯಾರಿ ಮೋರ್ ದೆನ್ ಒನ್, ಅದರ್ವೈಸ್ ಮ್ಯಾರಿ ಓನ್ಲಿ ಒನ್ ಅಂತ. ಯಾಕೆಂದ್ರೆ ಅವ್ರಿಗೆ ಪ್ರಾಫಿಟ್ ಮೊಹಮ್ಮದಿಗೂ ಗೊತ್ತಿತ್ತು ಎಲ್ಲಾ ಹೆಂಡತಿಯರಿಗೂ ಸಮಾನವಾಗಿ ನೋಡ್ಕೊಳಕ್ ಆಗಲ್ಲ ಅಂತ. ಮೊನ್ನೆ ಅಣ್ಣ ಮಾಡ್ತಾ ಹೇಳಿದ್ರು, ಕೈಕೇಯಿ ಅತ್ಯಂತ ಪ್ರೀತಿ ಪಾತ್ರಳಾದ ಪತ್ನಿ ದಶರಥನಿಗೆ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಇನ್ಕ್ಲಿನೇಷನ್ ಯಾರೋ ಒಬ್ಬ ಹೆಂಡತಿಯ ಬಗ್ಗೆ ಯಾರಿಗಾದ್ರೂ ಇದ್ದೇ ಇರುತ್ತೆ. ಅಂದ್ರೆ ಈ ಕೆನಾಟ್ ಡೂ ಜಸ್ಟಿಸ್ ಫಾರ್ ಆಲ್ ದ ವೈಫ್ಸ್. ಅಂತ ಸಂದರ್ಭದಲ್ಲಿ ಒಂದೇ ಮದುವೆ ಮಾಡ್ಕೋತಕ್ಕಂಥದ್ದನ್ನು ಕುರಾನ್ನಲ್ಲಿ ಪ್ರಾಫಿಟ್ ಹೇಳಿದ್ದರೂ ಸಹ ಅವರಲ್ಲಿ ಪ್ರಾಫಿಟ್ ಮೊಹಮ್ಮದ್ ಮಾಡ್ಕೊಂಡಿದ್ದ ಹದೀಸ್ ಪ್ರಾಕ್ಟೀಸ್, ವಾಟ್ ವಾಸ್ ಪ್ರಾಕ್ಟೀಸ್ಡ್ ಬೈ ಪ್ರಾಫಿಟ್ ಮೊಹಮ್ಮದ್ ಮಾಡ್ಕೊಂಡಿದ್ದ. ಹಾಗಾಗಿ ನಾವು ನಮ್ಮಲ್ಲಿ 5 ಮದುವೆಗಳನ್ನು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಅವರು ಕಾನೂನುಬದ್ಧವಾಗಿ ಕುರಾನ್ ಬದ್ಧವಾಗಿ ಅದನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮಲ್ಲಿ ಆವಾಗಲೇ ಹೇಳಿದ ಹಿಂದೂ ಮ್ಯಾರೇಜ್ ಅಲ್ಲಿ ಗಾರ್ಡಿಯನ್ಶಿಪ್ ಅಂದ್ರೆ ಈಗ ಗಾರ್ಡಿಯನ್ಸ್ ಅಂದ್ರೆ ಪೇರೆಂಟು ಅಂಕಲ್ ಯಾರೋ ಇದ್ರೆ ಅವರು ಮದುವೆಗಳನ್ನು ಮಾಡ್ಕೊಡ್ಬಹುದಾ? ಈ ಏಜ್ ಆಫ್ ಮ್ಯಾರೇಜ್ ಬಂದ ಮೇಲೆ ಗಾರ್ಡಿಯನ್ಶಿಪ್ನ ಅವಶ್ಯಕತೆ ಹಿಂದೂ ಲಾದಲ್ಲಿ ಇಲ್ಲ, ಆದರೆ ಕ್ರಿಶ್ಚಿಯಾನಿಟಿಲೂ ಇಲ್ಲ. ಆದ್ರೆ ಮುಸ್ಲಿಂ ಲಾದಲ್ಲಿ ಮಾತ್ರ ಗಾರ್ಡಿಯನ್ಗಳು ಏನಾದ್ರು ಅವರಲ್ಲಿ, ಯಾಕೆಂದ್ರೆ ನಮ್ಮಲ್ಲಿ ಏಜ್ ಆಫ್ ಮೆಜಾರಿಟಿ ಅಂತ ನಾವೇನು ಹಿಂದೂ ಲಾದಲ್ಲಿ ಹೇಳ್ತೀವಿ, ಅದು ಏಜ್ ಆಫ್ ಪಬರ್ಟಿ ಅಂತ ನಾವು ಕರಿತೀವಿ ಮುಸ್ಲಿಂ ಲಾದಲ್ಲಿ. ಪಬರ್ಟಿ ಅಂದ್ರೆ ಅವಳು 15 ವರ್ಷ, ಮಗು 15 ವರ್ಷ ರೀಚ್ ಆಯ್ತು ಅಂದ್ರೆ ಅದು ಏಜ್ ಆಫ್ ಪಬರ್ಟಿ. ಆ ಏಜ್ ಆಫ್ ಪಬರ್ಟಿಲಿ ಮದುವೆ ಮಾಡ್ಕೋಬಹುದು ಅವರು. ಪಬರ್ಟಿ ಆಗಿರೋದ್ರಿಂದ ಗಾರ್ಡಿಯನ್ ತಂದೆ ಆಗ್ಲಿ ಅಂಕಲ್ ಆಂಟಿ ಯಾರಾದ್ರೂ ಆಗಿರ್ಬೋದು. ಬಟ್ ಮುಸ್ಲಿಮರಾದ್ರೆ ತಂದೆ ಅಥವಾ ತಂದೆಯ ತಂದೆ, ತಾಯಿಗೆ ಅಧಿಕಾರ ಇಲ್ಲ. ತಂದೆ ನ್ಯಾಚುರಲ್ ಗಾರ್ಡಿಯನ್, ತಾಯಿ ನ್ಯಾಚುರಲ್ ಗಾರ್ಡಿಯನ್ ಅಲ್ಲ ಮುಸ್ಲಿಂ ಲಾದಲ್ಲಿ. ಹಾಗಾಗಿ ಮುಸ್ಲಿಂ ಲಾದಲ್ಲಿ ತಂದೆಯಾದವನು ಅಥವಾ ಅಜ್ಜನಾದವನು ಈ ಪಬರ್ಟಿ ರೀಚ್ ಆಗಿರ್ತಕ್ಕಂಥ ಏಜ್ ಇರ್ತಕ್ಕಂಥ ಮಗುವನ್ನ ಮದುವೆ ಮಾಡ್ಕೊಳ್ಬಹುದು. ಬಟ್ ಹನಾಫಿ ಲಾದಲ್ಲಿ ತುಂಬಾ ಇಂಪಾರ್ಟೆಂಟ್, ಮುಸ್ಲಿಂ ಲಾದಲ್ಲಿ ಮೇಜರ್ ಇರ್ತಕ್ಕಂಥವ್ರು ಹನಾಫಿ ಲಾದವರು. ಅವರಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಹುಡುಗಿ ಮೆಜಾರಿಟಿ ಬಂದು ಸೌಂಡ್ ಮೈಂಡ್ ಅಲ್ಲಿ ಇದ್ದು ನನಗೆ ಒಪಿನಿಯನ್, ನನಗೆ ಇಂಥ ಮದುವೆ ನಂಗೆ ಬೇಕು ಬೇಡ ಅಂತ ಅವಳು ಹೇಳ್ತಾಳೆ ಅಂತ ಅಂದ್ರೆ ಆ ಮದುವೆಗೆ ಏನು ಪಬರ್ಟಿ ರೀಚ್ ಆಗಿದ್ರು ಅಥವಾ ಮೆಜಾರಿಟಿ ರೀಚ್ ಆಗಿದ್ರು ಅವರ ಗಾರ್ಡಿಯನ್ಸ್ ಮದುವೆ ಮಾಡ್ಕೊಳಕ್ ಬರಲ್ಲ. ಆದ್ರೆ ಶಿಯಾಲಾದಲ್ಲೆಲ್ಲ ಮಾತ್ರ ಅವ್ರೇನ್ ಹೇಳ್ತಾರೆ ಅಂದ್ರೆ, ಫಾದರ್ಸು ಗ್ರ್ಯಾಂಡ್ ಫಾದರ್ದು ಅವ್ರ ರೈಟ್ಸ್ ಏನಿದೆ, ಪವರ್ ಏನಿದೆ ಮದುವೆ ಮಾಡ್ಕೊಳಕ್ಕೆ, ಅದು ಯಾರು ಪ್ರಶ್ನೆ ಮಾಡಕ್ಕೆ ಬರಲ್ಲ, ಪ್ರಶ್ನಾತೀತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗೆ ಅವ್ರು ಏನ್ ಹೇಳ್ತಾರೆ ಇನ್ನೊಂದು ಅಂತ ಹೇಳಿದ್ರೆ, ಈಗ ಅಡಲ್ಟ್ ಮುಸ್ಲಿಮು ಈಗ ಸೌಂಡ್ ಮೈಂಡ್ ಅಂದ್ರೆ ಬುದ್ಧಿ ಸರಿಯಾಗಿದ್ದು ಅವರು ಅಡಲ್ಟ್ ಆಗಿದ್ರೆ ಜನರಲ್ ಆಗಿ ಕೋರ್ಟ್ ಅದನ್ನು ಕೆಲವು ಕೇಸುಗಳಲ್ಲಿ ಅಪ್ರೂವ್ ಮಾಡಿದೆ. ಗಾರ್ಡಿಯನ್ಶಿಪ್ನ ಅವಶ್ಯಕತೆ ಇಲ್ಲ, ಅವರು ತಮ್ಮ ಸ್ವಂತ ನಿರ್ಧಾರದಿಂದ ಮದುವೆಯನ್ನ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಹೇಳದು. ಆ ನಂತರದಲ್ಲಿ ಪ್ರಾಹಿಬಿಟೆಡ್ ಡಿಗ್ರೀಸು ನಾನು ಅದು ತುಂಬಾ ಡೀಟೇಲ್ ಆಗಿ ಹೇಳ್ಬೇಕಂತ ಹೇಳಕ್ಕೆ ನಾನು ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾರ್ಮಲ್ ಹೇಳಿದ್ನಲ್ಲ, ತುಂಬಾ ಹತ್ರದ್ದು ವೈಫು, ಬ್ರದರು ಅಥವಾ ಆಂಟಿ, ನೀಸು ಅಂತ ನಿಯರೆಸ್ಟ್ ರಿಲೇಟಿವ್ಸ್ ಎಲ್ಲ ಮದುವೆ ಮಾಡ್ಕೊಳ್ಳಕ್ಕೆ ಹಿಂದೂ ಮತ್ತೆ ಕ್ರಿಶ್ಚಿಯನ್ ಲಾದಲ್ಲಿ ಪ್ರಾಹಿಬಿಷನ್ ಇದೆ. ಹಾಗೆ ಮುಸ್ಲಿಂ ಲಾದಲ್ಲೂ ಕೆಲವು ನಿಯರ್ ರಿಲೇಟಿವ್ಸ್ಗೆ ಅವರಿಗೆ ಪ್ರಾವಿಷನ್ ಇದೆ, ಕೆಲವರಿಗೆ ಇಲ್ಲ. ಹಾಗಾಗಿ ಅದರಲ್ಲಿ ಅವರು ಕೆಲವನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಹೇಳ್ತಾರೆ. ಆದ್ರೆ ಒಂದೇ ಒಂದು ಅಂತ ಹೇಳಿದ್ರೆ ಅವರಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು, ನಾನ್ ಮುಸ್ಲಿಮ್ಸ್ ಅನ್ನ ಸುನ್ನಿ ಲಾದಲ್ಲಿ ಮಾಡ್ಕೊಳ್ಬಹುದು. ಮುಸ್ಲಿಮರಾದವರು ಮುಸ್ಲಿಮರನ್ನೇ ಮಾಡ್ಕೊಳ್ಬೇಕಂತ ಇದೆ. ಆದ್ರೆ ನಾನ್ ಮುಸ್ಲಿಮನ್ನ ಮಾಡ್ಕೊಳ್ಳೋದಾದ್ರೆ ಅವರು ಫೈರ್ ವರ್ಷಿಪರ್ ಆಗಿರಬಾರ್ದು, ಅಂದ್ರೆ ಬೆಂಕಿ ಪೂಜೆ ಮಾಡಬಾಗಿರೋದು, ಪ್ಲಸ್ ದೇವಿ ಮೂರ್ತಿ ಪೂಜೆ ಮಾಡಿರೋಂಥವ್ರು ಆಗಿರಬಾರ್ದು. ಅವರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ಮುಸ್ಲಿಮರಲ್ಲಿ, ಅವರಲ್ಲಿ ಸುನ್ನಿ ಲಾದಲ್ಲಿ ಅವರಿಗೆ ಅವಕಾಶ, ಸುನ್ನಿ ಮುಸ್ಲಿಮ್ಗೆ ಅವಕಾಶ ಇದೆ. ಈಗ ಐಡಲ್ ವರ್ಷಿಪರ್ ಅಂದ್ರೆ ಹಿಂದೂಗಳು, ಅವ್ರನ್ನ ಮಾಡ್ಕೊಳ್ಳೋಕೆ ಅಥವಾ ಬೆಂಕಿ ಪೂಜೆ ಮಾಡ್ತಕ್ಕಂಥವ್ರು ಇದ್ರೆ ಅವ್ರನ್ನ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಬಾಕಿ ಅಂತೆ ಬೇರೆಯವ್ರನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಬಟ್ ಸುನ್ನಿ ಲಾದಲ್ಲಿ, ಶಿಯಾ ಲಾದಲ್ಲಿ ಮಾತ್ರ ಇದೆರಡು, ಯಾವುದೇ ತರದ ಮುಸ್ಲಿಂ ಅಥವಾ ಮುಸ್ಲಿಮ್ರನ್ನೇ ಮಾಡ್ಕೊಳ್ಬೇಕು, ಬೇರೆಯವ್ರನ್ನ ಮಾಡ್ಕೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಆದರೆ ಈ 3 ಕಾನೂನುಗಳನ್ನ ಮೀರಿ ಇನ್ನೊಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಒಂದಿದೆ. ಈಗ ಹಿಂದೂಗಳನ್ನು ಕ್ರಿಶ್ಚಿಯನ್ ಮಾಡ್ಕೊಂಡ್ರೆ, ಕ್ರಿಶ್ಚಿಯನ್ರು ಮುಸ್ಲಿಮ್ರನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಇದು ಯಾವುದೇ 3 ಕಾನೂನಿನ ಒಳಗಡೆ ಬರೋದಿಲ್ಲ. ಅವರು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಏನಿದೆ ಅದರ ಅಡಿಯಲ್ಲಿ ವಿವಾಹನ ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಳೋದಾದ್ರೆ ರಿಜಿಸ್ಟ್ರಾರ್ ಆಫೀಸಲ್ಲೇ ಹೋಗಿ ಅದಕ್ಕೆ ನೋಟಿಸ್ ಪೀರಿಯಡ್ 1 ಮಂತ್ ನೋಟಿಸ್ ಕೊಡ್ಬೇಕು ಅಂತ ಇರುತ್ತೆ. ನೋಟಿಸ್ ಅನ್ನ ಎಲ್ಲರಿಗೂ ಗೊತ್ತಾಗಂತ ಜಾಗದಲ್ಲಿ ಅದನ್ನ ಅವರು ಡಿಸ್ಪ್ಲೇ ಮಾಡಬೇಕು. ಆ ನಂತರದಲ್ಲಿ ವಿಟ್ನೆಸ್, ಸಾಕ್ಷಿಗಳ ಸಮ್ಮುಖದಲ್ಲಿ ಅವರು ಮದುವೆ ಮಾಡ್ಕೊಳ್ಬೇಕು ಅಂತ ಇದೆ. ಅದು ಇಂಟರ್ ರಿಲಿಜನ್ ಮ್ಯಾರೇಜ್ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಟರ್ ಕ್ಯಾಸ್ಟ್ ಎಲ್ಲ ಆದ್ರೆ ಅವರವರ
ಹಿಂದೂ ಮುಸ್ಲಿಂ ರಿಲೇಟೆಡ್ ಆಗಿ ಯಾವ ತರ ಬರುತ್ತೆ ಆ ತರ ಅವ್ರಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಹೇಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮ್ಸ್ ಆಫ್ ಮ್ಯಾರೇಜ್ ಅಂತ. ಫಾರ್ಮ್ಸ್ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಂಗೆ ಪರ್ಮನೆಂಟ್ ಮ್ಯಾರೇಜ್ ಮಾತ್ರ ನಮಗೆ ಗೊತ್ತಿರೋದು. ಯಾಕೆ ಅಂದ್ರೆ ಎಲ್ಲ ಕ್ರಿಶ್ಚಿಯಾನಿಟಿಲಿ ಹಿಂದೂಗಳಲ್ಲಿ ನಮ್ಮೆಲ್ಲ ಇರ್ತಕ್ಕಂಥದ್ದು ಒಂದೇ ಮ್ಯಾರೇಜ್, ಅದು ಪರ್ಮನೆಂಟ್ ಮ್ಯಾರೇಜ್. ಆದ್ರೆ ಮುಸ್ಲಿಮರಲ್ಲಿ ಒಂದಿದೆ, ಇನ್ನೊಂದು ಮೂಟ ಮ್ಯಾರೇಜ್ ಅಂತ, ಟೆಂಪರರಿ ಮ್ಯಾರೇಜ್ ಅಂತ ಕರಿತೀವಿ, ಅದನ್ನ ಮೂಟ ಮ್ಯಾರೇಜ್ ಅಂತ ಕರಿತೀವಿ. ಅಂದ್ರೆ ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಯುದ್ಧಗಳಿಗೆಲ್ಲ ಹೋಗ್ತಾ ಇರ್ತಿದ್ರು, ಅವರು ದೇಶ ಬಿಟ್ಟು ದೇಶ ಸುತ್ತಬೇಕಾಗಿತ್ತು, ಅವಾಗ ಅವರು ಫ್ಯಾಮಿಲಿ ಜೊತೆಗೆ ಇರಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಹೋದಲ್ಲ ಅವ್ರು ಏನ್ ಮಾಡ್ತಿದ್ರು, ಒಂದು ಟೆಂಪರರಿ ಮ್ಯಾರೇಜ್ ಕಾಂಟ್ರಾಕ್ಟ್ ಮಾಡ್ಕೋತಿದ್ರು ಅದನ್ನ. ಬಟ್ ಅದಕ್ಕೆ ಒಂದು ಪರ್ಫೆಕ್ಟ್ ಅಗ್ರಿಮೆಂಟ್ ಇರಬೇಕಾಗಿತ್ತು. 3 ತಿಂಗಳ ಕಾಲ ನಾನು ನಿನ್ ವಿವಾಹ ಮಾಡ್ಕೊಂಡಿರ್ತೀನಿ, ಅದಕ್ಕೆ ಒಂದು ರೈಟಿಂಗ್ ಅಲ್ಲಿ ಅವ್ರು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು. ಸಪೋಸ್ ರೈಟಿಂಗ್ ಅಲ್ಲಿ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಪರ್ಮನೆಂಟ್ ಮ್ಯಾರೇಜ್ ಆಗ್ಬಿಡ್ತಿತ್ತು. ಹಾಗಾಗಿ ಮೂಟ ಮ್ಯಾರೇಜ್ ಒಂದು ಟೆಂಪರರಿ ಮ್ಯಾರೇಜ್ ಫಾರ್ ಟೆಂಪರರಿ ಪೀರಿಯಡ್. ಇದು ಕಾನೂನಲ್ಲಿ ಅವರಿಗೆ ಶಿಯಾ ಲಾದಲ್ಲಿ ಅವಕಾಶ ಇತ್ತು. ಈಗ ಅದು ಸಾಕಷ್ಟು ಕಮ್ಮಿ ಆಗಿದೆ. ಎಲ್ಲೂ ತುಂಬಾ ವೆರಿ ರೇರ್ ಅವರು ರಿಮೋಟ್ ಏರಿಯಾಗಳಲ್ಲಿ ಕೆಲವು ನೋಡ್ತೀವಿ ಹೊರತು ನಾವು ಈಗ ಸದ್ಯಕ್ಕೆ ಮೂಟ ಮ್ಯಾರೇಜ್ ಅಂತಕ್ಕಂಥದ್ದು ಇಲ್ಲ. ಆದ್ರೆ ಮೂಟ ಮ್ಯಾರೇಜ್ ಅಲ್ಲಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಅವ್ರ ಮದುವೆ ಟೆಂಪರರಿ. ಆ ಟೆಂಪರರಿ ಮದುವೆ ಆದ್ಮೇಲೆ ಪರಸ್ಪರ ಪತ್ನಿ ಅಥವಾ ಪತಿ ಅವರಲ್ಲಿ ಯಾವುದೇ ತರದ ಇನ್ಹೆರಿಟೆನ್ಸ್ ರೈಟ್ ಅನ್ನ ಕ್ಲೈಮ್ ಮಾಡಕ್ ಬರ್ತಿರ್ಲಿಲ್ಲ. ಅಂದ್ರೆ ಮೇಂಟೆನೆನ್ಸ್ ಆಗ್ಲಿ ಆಸ್ತಿ ಹಕ್ಕನ್ನ ಕ್ಲೈಮ್ ಮಾಡಕ್ ಬರ್ತಿರ್ಲಿಲ್ಲ. ಬದಲಾಗಿ ಅವ್ರೇನಾದ್ರೂ ಅವ್ರ ಮಧ್ಯೆ ಆ ಟೈಮಲ್ಲಿ ಮಕ್ಕಳಾದ್ರೆ ಮಕ್ಕಳಿಗೆ ಲೆಜಿಟಿಮೆಸಿ, ಅಂದ್ರೆ ಅವರು ಕಾನೂನು ಬದ್ಧವಾಗಿ ಹುಟ್ಟಿದಂತ ಮಕ್ಕಳಾಗಿರ್ತಿದ್ರು, ಅವರಿಗೆ ಆಸ್ತಿಯಲ್ಲಿ ಪೇರೆಂಟಲ್ ರೈಟ್, ತಂದೆ ತಾಯಿಗಳ ಆಸ್ತಿಯಲ್ಲಿ ಆ ಮಕ್ಕಳಿಗೆ ಹಕ್ಕಿರ್ತಿತ್ತು. ಆದ್ರೆ ಇದು ಟೆಂಪರರಿ ಮ್ಯಾರೇಜ್ ಅಂದ್ರೆ ಆ ನಂತರದಲ್ಲಿ ಅವಳ ಸ್ಟೇಟಸ್ ಏನಾಗ್ತಿತ್ತು, ಅವ್ರು ಏನ್ ಮಾಡ್ಕೋಬೇಕಾಗಿತ್ತು ಅನ್ನೋ ಪ್ರಶ್ನೆ ಬಂದಾಗ ತುಂಬಾ ಜನ ಮುಸ್ಲಿಮರಲ್ಲೇ ಕೆಲವೊಂದು ವಿರೋಧ ಮಾಡಿದ್ರು, ಇನ್ಹ್ಯೂಮನ್ ಇರಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ಈ ಟೆಂಪರರಿ ಮ್ಯಾರೇಜ್, ಈ ಮೂಟಾ ಮ್ಯಾರೇಜ್ ಅಂತಕ್ಕಂಥದ್ದು ಏನಿದೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಕಮ್ಮಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ನಾವು ಹೇಳ್ತಕ್ಕಂಥದ್ದು ಸೆರೆಮನೀಸ್ ಆಫ್ ಮ್ಯಾರೇಜ್. ಸೆರೆಮನೀಸ್ ಆಫ್ ಮ್ಯಾರೇಜ್ ಅಂದ್ರೆ ಯಾವ ಯಾವ ಪದ್ಧತಿಯ ರೂಢಿಗಳ ಪ್ರಕಾರ ಮದುವೆಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಹಿಂದೂ ಲಾದಲ್ಲಿ 2 ಸೆರೆಮನೀಸ್ ನಾವು ಹೇಳ್ತೀವಿ. ಒಂದು ಶಾಸ್ತ್ರಿಕ್ ಸೆರೆಮನಿ, ಎರಡನೇದು ಕಸ್ಟಮರಿ ಸೆರೆಮನಿ. ಶಾಸ್ತ್ರಿಕ್ ಸೆರೆಮನೀಸ್ ಅಂತ ಹೇಳಿದ್ರೆ ಅವರು ನಾವು ರೆಗ್ಯುಲರ್ ಎಲ್ಲ ಮದುವೆ ನೀವು ನೋಡ್ತೀರಿ, ಕನ್ಯಾದಾನ, ಪಾಣಿಗ್ರಹಣ, ವಿವಾಹ ಹೋಮ ಅಥವಾ ಲಾಜಾ ಹೋಮ ಅಂತೀವಿ, ಅಥವಾ ಸಪ್ತಪದಿ ಅಂತೀವಿ. ಅಥವಾ ಕೆಲವರಲ್ಲಿ ಟೈಯಿಂಗ್ ಆಫ್ ಮಂಗಳಸೂತ್ರ, ತಾಳಿ ಕಟ್ಟ ಅಂತದಿದೆ, ಕಾಲಗ್ರಹ ಹಾಕುವಂಥದ್ದು ಇರುತ್ತೆ. ನೀವು ಆ ಕಡೆ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ವರ್ಮೆಲಿನ್, ಹಣೆಗೆ ಕುಂಕುಮವನ್ನು ಹಚ್ಚತಕ್ಕಂಥದ್ದು ಒಂದು ಪದ್ಧತಿಯಾಗಿ ಮದುವೆಯ ಒಂದು ಇಂಪಾರ್ಟೆಂಟ್ ಟ್ರೆಡಿಷನ್ ಅಥವಾ ಪದ್ಧತಿ ಅಂತ ಹೇಳ್ತಾರೆ. ಆದ್ರೆ ಮೇನ್ ಆಗಿ ಹಿಂದೂ ಕಾನೂನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡಿರ್ಬೇಕು ಅಂತಕ್ಕಂಥದ್ದು. ನಾನು ಅವಾಗ ಹೇಳಿದೆ ಕನ್ಯಾದಾನ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ಬಟ್ ತುಂಬಾ ಹಿಂದೂಗಳ ಸಂಪ್ರದಾಯಗಳಲ್ಲಿ ಈ ಸಪ್ತಪದಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. 7 ಹೆಜ್ಜೆಗಳು ಏನ್ ಹೇಳ್ತಾರೆ, ಅಂಟಿಲ್ ಲಾಸ್ಟ್ 7ನೇ ಹೆಜ್ಜೆ ಇಟ್ಟ ನಂತರದಲ್ಲಿ ಆ ವಿವಾಹ ಪೂರ್ಣ ಆಯ್ತು ಅಂತ. ಹಾಗಾಗಿ ಹುಡುಗಿಗೆ ಹೇಳ್ತಾರಂತೆ 7ನೇ ಹೆಜ್ಜೆ ಇಡುವಾಗ ಒಂದ್ಸರಿ ಗಂಡನ ಮುಖವನ್ನು ನೋಡು ನೀನು ಅಂತ. ಯಾಕೆ ಅಂದ್ರೆ ಆಗ್ಲೂ ಸಹ ಅವಳಿಗೊಂದು ಕೊನೆಯ ಅವಕಾಶ ಇದೆ, ಈ ಮದುವೆ ನನಗೆ ಬೇಡ ಅಂತ ಹೇಳಕ್ಕೆ. ಹಾಗಾಗಿ ಆ 7 ಸ್ಟೆಪ್ ಕಂಪ್ಲೀಟ್ ಆದ ನಂತರ ಆ ಮದುವೆ ಒಂದು ಬಾಂಡ್ ಕಂಪ್ಲೀಟ್ ಆಗುತ್ತೆ. ಅದಕ್ಕಾಗಿ ಅವ್ರು ಹೇಳೋದು ಬಾಕಂತ ಹೋಮ ಮಾಡೋದಾಗ್ಲಿ ಅಥವಾ ಮಂತ್ರ ಪಠಣ ಮಾಡ್ತಕ್ಕಂಥದ್ದಾಗ್ಲಿ ಅದು ಯಾವುದೂ ಏನು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಸಪ್ತಪದಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಲ್ಲಿಗೆ ಆಫ್ಟರ್ 7th ಸ್ಟೆಪ್ ಆದ ನಂತರ ಆ ಮದುವೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೆ ಕೆಲವರಲ್ಲಿ ಬೇರೆ ಬೇರೆ ತರ. ಈಗ ಕಸ್ಟಮರಿ ಸೆರೆಮನಿ ಅಂತ ಹೇಳಿದ್ರೆ ಅವರು ಪದ್ಧತಿ ರೂಢಿಯಿಂದ ಬೆಳೆಸಿಕೊಂಡು ಬಂದಂತ ಒಂದು ಪದ್ಧತಿ, ಅದನ್ನ ಕಸ್ಟಮರಿ ಸೆರೆಮನಿ ಅಂತ ನಾವು ಹೇಳ್ತೀವಿ. ಈ ಕಸ್ಟಮ್ಸ್ ಅನ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಈಗ ನಾವೀಗ 4 ವರ್ಷದಿಂದ ಈ ಪದ್ಧತಿ ನಮ್ಮಲ್ಲಿದೆ. ಈಗ ಆರ್ಯ ಸಮಾಜದವರು ಮಾಡ್ತಾ ಇದ್ದಾರೆ. ಆರ್ಯ ಸಮಾಜ, ಆರ್ಯನ್ ಮ್ಯಾರೇಜ್ ಆಕ್ಟ್ ಅಂತ ಒಂದು ಪಾಸ್ ಆಗಿದೆ, ಆರ್ಯ ಸಮಾಜ ಇತ್ತೀಚಿಂದು. ಹಾಗಾಗಿ ಆ ಪದ್ಧತಿಯನ್ನು ನಾವು ಅದರ ರೂಢಿಗಳನ್ನ ಅದು ಕಸ್ಟಮ್ ಅಂತ ಕರಿಬಹುದಾ ಅಂತ ಪ್ರಶ್ನೆ ಬಂದಾಗ ಕೋರ್ಟ್ ತೀರ್ಮಾನ ಮಾಡ್ತಾ ಇದೀವಿ ಹೌದು ಅಲ್ವೋ ಅಂತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಕಸ್ಟಮ್ ಅಂದ್ರೆ ನಿಮಗೆ ನೆನಪಿರೋಕ್ಕಿಂತ ಮುಂಚೆನೆ ನಾವು ಈ ಪದ್ಧತಿಯನ್ನ ಅನುಸರಿಸ್ತಾ ಇದ್ವಿ. ಅಂದ್ರೆ ಎಷ್ಟೋ ವರ್ಷಗಳ ಹಿಂದಿನಿಂದ ನಮ್ಮಲ್ಲಿ ಈ ಪದ್ಧತಿ ಇದೆ. ಈಗ ನಾವು ನನಗೆ 60 ವರ್ಷ. ಈಗ ನಮಗೆ ಗೊತ್ತಿರೋ ಹಂಗೆ 60 ವರ್ಷದಿಂದನೂ ಸಪ್ತಪದಿ ಅಂತಕ್ಕಂಥದ್ದು ಅಥವಾ ಬೆಂಕಿ ಹೋಮದಿಂದ ಸುತ್ತಕ್ಕಂಥದ್ದು ಅವೆಲ್ಲ ಪದ್ಧತಿ ಇದೆ ಅಂದ್ರೆ ಜೊತೆಗೆ ಅದು ಕಂಟಿನ್ಯೂಟಿ ಇರಬೇಕು. ಮಧ್ಯೆ ಯಾವಾಗ್ಲೂ ಒಂದ್ಸರಿ ಇಷ್ಟು ವರ್ಷ ನಿಂತೋಗಿತ್ತು, ಈಗ ಮತ್ತೆ ಶುರು ಮಾಡಿದೀವಿ, ಹಾಗಿರ್ಬಾರ್ದು. ಕಂಟಿನ್ಯೂಟಿ ಇರಬೇಕು. ಆಗ ಮಾತ್ರ ನಾವು ಅದನ್ನ ಕಸ್ಟಮ್ ಅಂತ ಕರಿತೀವಿ, ಪದ್ಧತಿ ಅಥವಾ ರೂಢಿ ಅಂತೀವಿ. ಹಾಗಾಗಿ ಆ ರೂಢಿ ಮತ್ತೆ ಕಸ್ಟಮ್ ಪ್ರಕಾರ ಅವರು ಮದುವೆ ಮಾಡ್ಕೊಂಡ್ರು ಸಹ ಅದಕ್ಕೂ ಸಹ ವ್ಯಾಲಿಡಿಟಿಯನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಕ್ರಿಶ್ಚಿಯಾನಿಟಿ ಒಳಗೆ
ನಿಮಗೆ ಗೊತ್ತಿದೆ, ಒಂದು ಅವರಲ್ಲಿ 2 ತರದ ಮದುವೆಯನ್ನ ಮಾಡ್ಕೋತಾರೆ. ಒಂದು ಮಿನಿಸ್ಟ್ರಿ ಆಫ್ ರಿಜಿಸ್ಟ್ರಾರ್ ಅಂತ. ಮಿನಿಸ್ಟ್ರಿ ಆಫ್ ರಿಜಿಸ್ಟ್ರಾರ್ ಅಂದ್ರೆ ನೀವು ಚರ್ಚಲ್ಲಿ ಮದುವೆ ಆಗ್ತಕ್ಕಂಥದ್ದು. ಅವ್ರು ಚರ್ಚಿನ ಯಾರು ಮದುವೆ ಮಾಡ್ತಾರೆ ಅವರು ಮಿನಿಸ್ಟ್ರಿ ಆಫ್ ರಿಜಿಸ್ಟ್ರಾರ್ ಅಂತ ಕರಿತೀವಿ. ಅವರು ಕೆಲವು ಬೈಬಲಿನ ಕೆಲವು ಇದನ್ನ ಓದುವ ಮೂಲಕವಾಗಿ ಆ ವಿವಾಹನ ಪೂರ್ಣಗೊಳಿಸ್ತಾರೆ ಕ್ರಿಶ್ಚಿಯಾನಿಟಿ. ಇನ್ನೊಂದು ಪದ್ಧತಿ ಪ್ರಕಾರ ಅವರು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ಗೆ ಹೋಗಿ ರಿಜಿಸ್ಟರ್ ಆಫ್ ಮ್ಯಾರೇಜ್ ಅಲ್ಲಿ ಹೋಗಿ, ಅಂದ್ರೆ ಅದಕ್ಕೆ ಮುಂಚೆ ಕೆಲವು ಕಂಡೀಷನ್ಸ್ ಇದೆ, ಮುಂಚೆ ರಿಜಿಸ್ಟರ್ ಮಾಡಿರ್ಬೇಕು ಅಂತಕ್ಕಂಥದ್ದು. ಅವರ ನೇಮ್ಸ್ ಅನ್ನ ರಿಜಿಸ್ಟರ್ ಮಾಡಿರ್ಬೇಕು ಅಥವಾ ಡಿಕ್ಲರೇಷನ್ ಕೊಟ್ಟಿರ್ಬೇಕು, ನಾವು ಹಿಂಗ್ ಮಾಡ್ಕೋತಿದ್ದೀವಿ ಅಂತ. ಆ ನಂತರ ರಿಜಿಸ್ಟರ್ ಅಲ್ಲಿ ಡೈರೆಕ್ಟ್ ಆಗಿ ಮದುವೆಯನ್ನ ರಿಜಿಸ್ಟರ್ ಮಾಡಿಕೊಂಡು ಅವಾಗ ಒಂದು ಸರ್ಟಿಫಿಕೇಟ್ ಎರಡೂ ಕಡೆಗಳಲ್ಲಿ, ಈಗ ಚರ್ಚಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ರು ಸಹ ಅವರು ಮದುವೆ ಆದ ನಂತರ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಜೊತೆಗೆ ಆ ಚರ್ಚಲ್ಲಿ ಒಂದು ರಿಜಿಸ್ಟರ್ ಇಟ್ಟಿರ್ತಾರೆ. ಆ ರಿಜಿಸ್ಟರ್ ಅವ್ರ ನೇಮನ್ನ ಎಂಟ್ರಿ ಮಾಡಬೇಕು. ಅದು ಎವ್ರಿ 6 months ಒಂದ್ಸತಿ ರಿಜಿಸ್ಟರ್ ಆಫೀಸಿಗೆ ಹೋಗುತ್ತೆ. ಅಲ್ಲಿ ರಿಜಿಸ್ಟರ್ ಆಗುತ್ತೆ, ಇಷ್ಟು ಜನರ ವಿವಾಹ ಆಗಿದೆ ಈಗ ಅನ್ನೋದು ರಿಜಿಸ್ಟರ್ ಆಗುತ್ತೆ. ಹಾಗೆ ಮುಸ್ಲಿಮ್ರಲ್ಲೂ ಈವನ್ ಆ ಮದುವೆ ಕಾಂಟ್ರಾಕ್ಟ್ ಆಗಿದ್ರು ಸಹ ಅವರಲ್ಲಿ ಕ್ಯೂಬಿನ್ ನಾಮ, ನಿಖಾ ನಾಮ ಅಂತ ಕರಿತೀವಿ, ಅವರಲ್ಲೂ ಪ್ರತಿ ಮದುವೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಮದುವೆ ಅಗ್ರಿಮೆಂಟ್ ಏನು, ಇದು ಪರ್ಮನೆಂಟ್ ಮ್ಯಾರೇಜಾ, ಅವರ ಸ್ಟೇಟಸ್ ಏನಾಗಿರುತ್ತೆ, ಅವರ ಡೋವರ್, ಮದುವೆ ಆಗುವಾಗ ನೋಡಿ ನಮ್ಮಲ್ಲಿ ನಾವು ಡೌರಿ ಕೊಡ್ತೀವಿ, ಆದ್ರೆ ಅವರಲ್ಲಿ ಡೋವರ್ ಅಂತ ಕನ್ಯಾ ಶುಲ್ಕ, ಹುಡುಗಿಗೆ ದುಡ್ಡು ಕೊಡ್ಬೇಕು ಅವರು. ಆ ಡೋವರ್ ಏನಾಗಿರುತ್ತೆ, ಆ ನಂತರ ಸಪೋಸ್ ನಮ್ಮ ಮಧ್ಯೆ ಏನಾದ್ರೂ ಡಿಸ್ಪ್ಯೂಟ್ ಬಂದು ನಾವು ಸಪರೇಟ್ ಆಗ್ತೀವಿ ಏನಂತಂದ್ರೆ ಮಗುವನ್ನು ಕಸ್ಟಡಿ ಯಾರಿಗೆ ಕೊಡ್ಬೇಕು, ಆಮೇಲೆ ಆ ಡೋವರ್, ಆ ಕನ್ಯಾದಾನ ಹಣ ಏನಿದೆ ಅದು ಯಾವಾಗ ಕೊಡ್ಬೇಕು, 3 ತರ, ಮದುವೆ ಮುಂಚೆ, ಮದುವೆ ಟೈಮಲ್ಲಿ, ಮದುವೆ ಆದ ನಂತರ ಡೈವೋರ್ಸ್ ಆಗುವಾಗ ಯಾವಾಗ ಕೊಡಬೇಕು, ಇದೆಲ್ಲವನ್ನು ಸಹ ಆ ನಿಖಾ ನಾಮದಲ್ಲಿ ಬರ್ದಿರ್ತಾರೆ. ಆ ನಿಖಾ ನಾಮದ ಒಂದು ಕಾಪಿಯನ್ನು ಎರಡೂ ಪಾರ್ಟಿಯವರು ಇಟ್ಕೋತಾರೆ. ಅಂದ್ರೆ ಇಂಡೈರೆಕ್ಟ್ಲಿ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ, ಕ್ರಿಶ್ಚಿಯಾನಿಟಿ ಒಳಗೆ ಮುಸ್ಲಿಮರಲ್ಲಿ ಎರಡೂ ಮದುವೆಗಳು ಸಹ ಒಂದು ರೀತಿಯ ರಿಜಿಸ್ಟ್ರೇಷನ್ ಆದಂಗೆ ಲೆಕ್ಕ. ಯಾಕೆಂದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ. ನಮ್ಮಲ್ಲಿ ಹಿಂದೂ ಕಾನೂನಲ್ಲಿ ಏನಿದೆ, ಡಾಕ್ಯುಮೆಂಟೇ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಸೆಕ್ಷನ್ 8 ಪ್ರಕಾರ ಹೇಳ್ತಾರೆ ಮದುವೆಯನ್ನು ರಿಜಿಸ್ಟರ್ ಮಾಡಬೇಕು ಅಂತ, ಬಟ್ ನಾಟ್ ಮ್ಯಾಂಡೇಟರಿ. ಯಾರೋ ಫಾರಿನಿಗೆ ಹೋಗ್ಬೇಕು ಅಂತ ಆದವರು ಗಂಡ ಹೆಂಡತಿ ಮದುವೆ ರಿಜಿಸ್ಟರ್ ಮಾಡ್ಕೋತಾರೆ ಹೊರತು, ಈಗಲೂ ಎಷ್ಟೊಂದು ಜನರಲ್ಲಿ, ನಮ್ಮಲ್ಲಿ ಬೇರೆ ಎಲ್ಲರನ್ನೂ ಕೇಳಿ, ನಿಮ್ಮಲ್ಲೇ ಯೋಚನೆ ಮಾಡಿ ನಿಮ್ಮ ಎಷ್ಟು ಜನರ ಮದುವೆ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಬೇಕಾಗಿಲ್ಲ ಅಂತ ಮಾಡ್ಕೊಳ್ಳೋದಿಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಅಂತ. ಯಾವಾಗಲೂ ಡಿಸ್ಪ್ಯೂಟ್, ಹಾಗಾಗಿ ರಿಜಿಸ್ಟ್ರೇಷನ್ ಆಗೋಲ್ಲ. ಇದು ಎಲ್ಲಿ ತನಕ ಗಂಡ ಹೆಂಡತಿ ಸಂಬಂಧ ಏಕತಾನತೆಯಲ್ಲಿ ಇರುತ್ತೆ, ಸರಿಯಾಗೇ ಇರುತ್ತೆ. ಆದ್ರೆ ಯಾವಾಗ ಅವರಿಬ್ರು ಬೇರೆ ಗೊತ್ತಿಲ್ಲದೆ ಇನ್ನೊಂದು ಮದುವೆ ಮಾಡ್ಕೋತಾರೆ, ಆಗ ಪ್ರಶ್ನೆ ಬಂದಾಗ ಮೊದಲನೇ ಮದುವೆ ಪ್ರೂವ್ ಮಾಡಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಅದಕ್ಕೆ ನಾವು ನನ್ನ ರಿಸರ್ಚ್ ಅಲ್ಲಿ ನಾವು ಬರ್ದಿದ್ದೆ ಏನಂತ ಹೇಳಿದ್ರೆ, ಎಲ್ಲಿ ಮದುವೆ ಆಗುತ್ತೆ, ಸಾಮಾನ್ಯ ನಾವು ಚಿತ್ರಗಳಲ್ಲಿ ಮದುವೆ ಮಾಡ್ತೀವಿ, ದೇವಸ್ಥಾನಗಳಲ್ಲಿ ಮದುವೆ ಮಾಡ್ತೀವಿ, ಅಲ್ಲೂ ಒಂದು ರಿಜಿಸ್ಟರ್ನ ಇಡಿ ನೀವು. ಅಲ್ಲಿ ಪ್ರತಿ ರಿಜಿಸ್ಟರ್ ಅಲ್ಲೂ ಇಂಥ ದಿವಸ ಇಂಥ ಮದುವೆ ಆಯ್ತು ಅಂತ ಹೇಳಿ ಅವ್ರ ಸರ್ಟಿಫಿಕೇಟ್ ಮಾಡಿ ಅಲ್ಲಿ ಪಾರ್ಟಿ ಸೈನ್ ಮಾಡಬೇಕು, ಅವರ ಫೋಟೋಸ್ ಅನ್ನ ಇಟ್ಕೋಬೇಕು. ಆಗ ದಟ್ಸ್ ಆಲ್ಸೋ ಇಟ್ಸ್ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್, ಒಂದು ಪ್ರೂಫ್ ಸಿಕ್ಕತ್ತೆ. ಅದನ್ನ ಅವರು ಪ್ರತಿ ವರ್ಷನೂ 6 ತಿಂಗಳಿಗೆ ರಿಜಿಸ್ಟರ್ ಆಫೀಸಿಗೆ ಹೋಗಿ ಮಾಡಿದ್ರೆ ಪ್ರತಿ ಹಿಂದೂ ಮದುವೆಗಳು ರಿಜಿಸ್ಟರ್ ಆಗುತ್ತೆ ಅಂತಕ್ಕಂಥದ್ದು. ಬಟ್ ನಮ್ಮಲ್ಲಿ ಮಾಡಬೇಕು, ಇಟ್ಸ್ ನಾಟ್ ಮ್ಯಾಂಡೇಟರಿ ಅಂತಕ್ಕಂಥದ್ದು ಇದೆ. ಹಾಗಾಗಿ ಇದು ಅವರ ಸೆರೆಮನಿ ಪ್ರಕಾರ ಆಗ್ತಕ್ಕಂಥದ್ದು. ಮುಸ್ಲಿಂ ಲಾದಲ್ಲಿ ಕಾಂಟ್ರಾಕ್ಟ್ ಅಂತ ಆಗಿರೋದ್ರಿಂದ ನಿಮಗೆ ಗೊತ್ತಿರಬೇಕು, ಮದುವೆ ಆಗೋ ತನಕ ಹುಡುಗ ಹುಡುಗಿ ಮುಖನೇ ನೋಡಲ್ಲ, ಪರದೆ ಹಿಂದ್ಗಡೆ ಇರ್ತಾರೆ. ನಾರ್ಮಲಿ ಈ ಮುಲ್ಲಾ, ಖಾಜಿ ಅಂತ ನಾವೇನ್ ಹೇಳ್ತೀವಿ, ಅವರುಗಳು ಮದುವೆಯನ್ನ ಮಾಡ್ತಕ್ಕಂಥದ್ದು. ಅವರ ಕರ್ಟನ್ ಹಿಂದ್ಗಡೆ ಇರ್ತಾರೆ. ಕರ್ಟನ್ ಹಿಂದ್ಗಡೆ ಏನೋ ಒಂದಿಷ್ಟು ಶ್ಲೋಕಗಳು, ಕುರಾನ್ ಶ್ಲೋಕಗಳನ್ನ ಓದ್ಬಿಟ್ಟು ಈ ಮದುವೆ ನಿಂಗೆ ಕಬೂಲ್ ಇದೆಯಾ ಕೇಳ್ತಾರೆ. ಅವರು ಕಬೂಲ್ ಅಂತ 3 ಸತಿ ಹೇಳ್ಬೇಕು. ಆ ನಂತರ ಹುಡುಗಿ ಹತ್ರ ಕೇಳ್ತಾರೆ, ಅವಳು 3 ಸರಿ ಕಬೂಲ್ ಅಂತ ಹೇಳಿದ್ರೆ ಮದುವೆ ಕಂಪ್ಲೀಟ್ ಅಂತ. ಬಟ್ ಆ ಕಬೂಲ್ ಅಂತ ಹೇಳುವಾಗ ಬೇಕಾದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ನಾನು ಬೇಡ ಅಂತ ಹೇಳಬಹುದು ಅವರು. ಆದ್ರೆ ಸಾಮಾನ್ಯ ನಾರ್ಮಲಿ ಆ ತರದ್ದು ಆಗ್ತಕ್ಕಂಥದ್ದು ತುಂಬಾ ಕಮ್ಮಿ. ಹಾಗಾಗಿ ಆ ಮದುವೆ ಅಂತಕ್ಕಂಥದ್ದು ಅವರಲ್ಲಿ ಕಾಂಟ್ರಾಕ್ಟ್, ಡೋವರ್ ಒಂದ್ಸರಿ ನಿಖಾನಾಮ ಆದ ತಕ್ಷಣನೇ ಆ ಮದುವೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗತ್ತೆ. ಇದು ಎಲ್ಲ ಸೆರೆಮನೀಸ್ ಆಫ್ ಮ್ಯಾರೇಜ್ ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಒಂದು ಹಿಂದೂಗಳಲ್ಲೇ ನಾನು ಕೆಲವು ಪಾಯಿಂಟ್ ಔಟ್ ಮಾಡಿರೋ ಹಂಗೆ, ಈಗ ನಮ್ಮಲ್ಲಿ ಕೆಲವರು ಸಪ್ತಪದಿ ಇರ್ಬೋದು, ಕೆಲವರಲ್ಲಿ ಟೈಯಿಂಗ್ ಆಫ್ ತಾಳಿ, ಮಂಗಳಸೂತ್ರ ಮಾಡೋವಂಥದ್ದು ಇರ್ಬೋದು. ಅದೇ ತರ ಗುಜರಾತಿ ಒಳಗೆ ಈಗ ನಮ್ಮಲ್ಲೂ ಇದೆ, ಅಂತರಪಟ ಹಿಡಿಯೋದಿದೆ, ಹೌದಾ, ಹುಡುಗ ಮತ್ತೆ ಹುಡುಗಿ ಮಧ್ಯೆ ಅಂತರಪಟ ಹಿಡಿದು ಮಂತ್ರ ಹೇಳ್ತಾರೆ, ಆಮೇಲೆ ಜೀರಿಗೆ ಬೆಲ್ಲ ಹಾಕ್ತಕ್ಕಂಥ ಪದ್ಧತಿ. ಈಗ ಎಸ್ಪೆಷಲಿ ನಾವು ತೆಲುಗರಲ್ಲಿ ನಾವು ನೋಡ್ತೀವಿ, ಆಂಧ್ರ ಕಡೆ ಹೋದ್ರೆ ಅವ್ರ ಆ ಜೀರಿಗೆ ಬೆಲ್ಲ ಚೆನ್ನಾಗಿ ಮೆತ್ಬಿಟ್ಟು ತಲೆಗೆ ಅಂಟಿಸ್ಬಿಟ್ಟಿರ್ತಾರೆ, ಸಾಯಂಕಾಲ ತನಕ ತೆಕ್ಕೊಳಕ್ಕಾಗಲ್ಲ ಆ ತರ. ಆ ಪದ್ಧತಿ ಅಂತಕ್ಕಂಥದ್ದೇ. ಗುಜರಾತಿ ಒಳಗೆ ಅಂತರಪಟ ಹಿಡಿಯುವಂಥದ್ದಿದೆ. ಅಥವಾ ಸೋದರ ಮಾವ ನಮ್ಮಲ್ಲಿ ಕಾಲ್ ತೊಳೆದು ಗಿಫ್ಟ್ ಕೊಡ್ತೀವಿ, ಅದೇ ಪದ್ಧತಿ ಗುಜರಾತೀಸಲ್ಲೂ ಇದೆ. ಮೆಟರ್ನಲ್ ಅಂಕಲ್ಗೆ ತಾಯಿ ಕಡೆ ತಮ್ಮನೆ ಸೋದರ ಮಾವಂದ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತಕ್ಕಂಥದ್ದು. ಹಾಗೆ ಬೆಂಗಾಲೀಸ್ ಅಲ್ಲಿ ಟರ್ಮರಿಕ್ ಸೆರೆಮನಿ,
ಅರಿಶಿನ ಶಾಸ್ತ್ರ ಅಂತ ಏನ್ ಈಗ ನಮ್ಮಲ್ಲಿ ನಾವು ಜಾಸ್ತಿ ಮಾಡ್ಕೊಂಡಿದೀವಲ್ಲ, ಅದು ಬೆಂಗಾಲಿಸ್ ಅಲ್ಲಿ ಇದೆ. ಹಾಗೆ ಈಗ ಬ್ರೈಡ್ ಅನ್ನ ವೆಲ್ಕಮ್ ಮಾಡಕ್ಕಂತಕ್ಕಂಥದಕ್ಕೆ ಕೆಲವು ಶಾಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ, ಅದು ಸಹ ಬೆಂಗಾಲಿಸ್ ಅಲ್ಲಿ ಇದೆ. ಸೌತ್ ಇಂಡಿಯಾದಲ್ಲಿ ತಾಳಿ ಕಟ್ಟುವಂಥದ್ದು, ಗಾರ್ಲ್ಯಾಂಡ್ ಹಾರವನ್ನೇ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಇದು ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು. ಪಂಜಾಬ್ ಅಲ್ಲಿ ಸಂಗೀತ ಆಗಿರ್ಬೋದು, ಮೆಹಂದಿ, ಅವೆಲ್ಲ ಅಲ್ಲಿಂದನೇ ಬಂದಿದೆ ನಮಗೆ ಮೇಜರ್ ಆಗಿ. ಆ ಸಂಗೀತ ಮತ್ತೆ ಮೆಹಂದಿ ಒಂದು ಸೆರೆಮನಿಯ ಒಂದು ಸಂಪ್ರದಾಯ ಹಿಂದೂಗಳಲ್ಲಿ ಅಂತ ನಾವು ಹೇಳ್ಬೋದು. ಹಾಗೆ ಈಗ ಕೆಲವು ಟ್ರೈಬಲ್ಸ್ ಅಲ್ಲಿ ನಾರ್ಮಲಿ ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಕಾನೂನು ಮಾಡುವಾಗ ಸಂವಿಧಾನದಲ್ಲಿ ಹೇಳ್ಬಿಟ್ಟಿದ್ದಾರೆ, ಈ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಹೇಳಿದೆ. ಏನಂತ ಹೇಳಿದ್ರೆ, ಸಂವಿಧಾನದ ಪ್ರಕಾರ ಈ ಹಿಂದೂ ಮ್ಯಾರೇಜ್ ಆಕ್ಟ್ ಟ್ರೈಬಲ್ಸ್ಗೆ ಅಪ್ಲೈ ಆಗಲ್ಲ. ಆಗ್ಬೇಕು ಅನ್ನೋದಾದ್ರೆ ಸಂವಿಧಾನದಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿರ್ಬೇಕು. ಹಾಗಾಗಿ ಈ ಹಿಂದೂ ಮ್ಯಾರೇಜ್ ಆಕ್ಟ್ ನ ಕಂಡೀಷನ್ಸ್ ಏನಿದೆ ಅದು ಯಾವ ಟ್ರೈಬಲ್ಸ್ಗೆ ಅಪ್ಲೈ ಆಗಲ್ಲ. ಅಂದ್ರೆ ಅವರಲ್ಲೇ ಟ್ರೆಡಿಷನ್ ಪ್ರಕಾರ, ಯಾಕೆಂದ್ರೆ ಮದುವೆ ಅಂತಕ್ಕಂಥ ಮುಂಚೆ ನಿಮಗೆ ಗೊತ್ತಿರ್ಬೋದು, ಮದುವೆನ ಕಾನ್ಸೆಪ್ಟೇ ಇರಲಿಲ್ಲ. ಜನಕ್ಕೆ ಪೊಸೆಸಿವ್ನೆಸ್ಸೇ ಇರಲಿಲ್ಲ. ಜನ ಅಲೆಮಾರಿಗಳಾಗಿದ್ರು, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ತಿರುಗ್ತಿದ್ರು, ಎಲ್ಲಿ ಬೇಕೋ ಅಲ್ಲಿ ಇರ್ತಿದ್ರು, ಯಾರ ಜೊತೆಗೆ ಬೇಕಾದ್ರೆ ಅವ್ರ ಜೊತೆ ಸಂಬಂಧ ಇಟ್ಕೋಬಹುದಾಗಿತ್ತು. ಅವರಲ್ಲಿ ಸಂಬಂಧ ಹುಟ್ಟಿ ಆದ್ರೆ ಮಕ್ಕಳು ಆದ್ರೆ ಆ ಮಕ್ಕಳಿಗೆ ಯಾರ ತಾಯಿ ಯಾರಪ್ಪ ಹಾಗೆಲ್ಲ ಏನೂ ಇರಲಿಲ್ಲ, ಪ್ರಾಣಿಗಳ ತರ ಜೀವನ ಮಾಡ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ಅವ್ರು ನಿಧಾನವಾಗಿ ಮನೆಗಳಲ್ಲಿ ಹಸುಗಳನ್ನ ಸಾಕಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಹೊಟ್ಟೆ ಹೊರಿಬೇಕು ಅಂತಾದಾಗ ಆ ಹಾಲಿ ಮಿಲ್ಕ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಮಿಲ್ಕ್ ಕಾನ್ಸೆಪ್ಟ್ ಅಂದ ತಕ್ಷಣ ಕೌವು ಗೋಟನ್ನೆಲ್ಲ ಸಾಕ್ಬೋದು ಅಂತ ಬಂತು. ಆ ಕೌವನ್ನ ಸಾಕಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದಕ್ಕೊಂದು ಇಡಕ್ ಜಾಗ ಬೇಕು, ನಾವು ಒಂದ್ ಕಡೆ ಪರ್ಮನೆಂಟ್ ಆಗಿ ನಿಲ್ಬೇಕು, ಅದನ್ನ ಸಾಕೊಳ್ಳಿಕ್ ಜನ ಬೇಕು. ಇದು ನಿಧಾನವಾಗಿ ಕಾನ್ಸೆಪ್ಟ್ ಬೆಳೀತಾ ಬೆಳೀತಾ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಬಂತು. ಈ ಫ್ಯಾಮಿಲಿ ಕಾನ್ಸೆಪ್ಟ್ ಬಂದಿದ್ದೇನಾಯ್ತು, ಆ ನಂತರದಲ್ಲಿ ಅವರು ಆ ಮದುವೆಗಳು ಅಂತ ಸೆರೆಮನಿ ಪ್ಯಾಟರ್ನಿಟಿ ಅಂದ್ರೆ ಆ ಮಗುವಿನ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಾಗ್ಬೇಕು. ಹಾಗಾಗಿ ಆ ಫ್ಯಾಮಿಲಿ ಮ್ಯಾರೇಜ್ ಆ ಕಾನ್ಸೆಪ್ಟ್ ನ ತಗೊಂಡ್ಬಂದಿದ್ದು. ಇದು ಬಂದಿದ್ದು ಆ ಆಕ್ಟ್ ಪಾಸ್ ಆದಾಗ. ಬಟ್ ಟ್ರೈಬಲ್ ಅಲ್ಲಿ ಈಗಲೂ ಹಿಂದೂ ಮ್ಯಾರೇಜ್ ಅಪ್ಲೈ ಆಗದೆ ಇರೋದ್ರಿಂದ ಅವ್ರು ಈಗಲೂ ಅವರ ಒಳ ಪಂಗಡದಲ್ಲಿ ಯಾರು ಹೇಗ್ ಬೇಕಾದ್ರು ಯಾರನ್ನ ಬೇಕಾದ್ರು ಯಾವ ತರ ಬೇಕಾದ್ರು ಮಾಡ್ಕೊಳಕ್ಕೆ ನಮ್ಮಲ್ಲಿ ಸಂಪ್ರದಾಯ ಕಸ್ಟಮ್ ಇದೆ ಅಂದ್ರೆ ಆ ಕಸ್ಟಮಿನ ಪ್ರಕಾರ ಅವರು ಮಾಡ್ಕೊಳ್ಬಹುದು. ಬಟ್ ಅವರಲ್ಲಿ ಬ್ರೈಡ್ ಪ್ರೈಸ್ ಅಂತ ಇದೆ. ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಮಾರಾಟ ತರ. ಈ ಮುಸ್ಲಿಂ ಲಾನು ಹಾಗೆ, ನಾವು ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಅವರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಹೇಗೆ ಗೊತ್ತಾ, ಮುಸ್ಲಿಂರಲ್ಲಿ ಹೇಗೆ ಅಂದ್ರೆ ಕನ್ಯಾ ಶುಲ್ಕ, ಹುಡುಗಿಗೆ ದುಡ್ಡು ಕೊಡ್ಬೇಕು, ಅದರ ಬದಲಾಗಿ ಕನ್ಸಿಡರೇಷನ್ ಹುಡುಗಿ ಕಡೆಯಿಂದ ಏನು ಅಂತ ಹೇಳಿದ್ರೆ ಅವಳು ಸದಾ ಕಾಲವೂ ಗಂಡನ ಸೇವೆಯಲ್ಲಿ ಅವನಿಗೆ ನಿಷ್ಠೆಯಾಗಿ ಇರಬೇಕು. ಗಂಡ ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಇನ್ನೊಂದು 3 ಮದುವೆ ಮಾಡ್ಕೊಂಡ್ರು ಆ ಗಂಡನಿಗೆ ಅವಳು ನಿಷ್ಠೆಯಾಗಿರ್ಬೇಕು, ಅವಳು ಗಂಡನ ಬಿಟ್ಟೋಗಂಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಇದು ಕನ್ಸಿಡರೇಷನ್ ಹುಡುಗಿ ಕಡೆಯಿಂದ. ಅದೇ ತರ ಟ್ರೈಬಲ್ ಹಾಗೆ ಬ್ರೈಡ್ ಪ್ರೈಸ್ ಕೊಟ್ರೆ ಅದು ಮಾರ್ಕೆಟ್ ಅಲ್ಲಿ ಸೇಲ್ ಆದಂಗೆ, ದುಡ್ಡು ಕೊಟ್ಟು ನಮ್ಮಲ್ಲಿ ಡೌರಿ ಕೊಟ್ರೆ ಹಂಗೆ ತಾನೆ, ವಾರಗಳನ್ನ ನಾವು ಕೊಂಡುಕೊಂಡಂಗೆ ಅದೇ ತರ ಬ್ರೈಡ್ ನ ಕೊಂಡುಕೊಂಡಾಗೆ ಪ್ರೈಸ್ ಮಾರ್ಕೆಟ್ ತರ. ಹಾಗೆ ಕೆಲವರಲ್ಲಿ ಈಗ ಹಿರಿಯರ ಆಶೀರ್ವಾದ ತಗೊಳ್ತಕ್ಕಂಥದ್ದು, ಅಥವಾ ನೇಚರ್ ಇಂದು ಈಗ ಕೆಲವರು ಸೂರ್ಯನ ಪೂಜೆ ಮಾಡ್ತಿದ್ರು, ಚಂದ್ರನ ಪೂಜೆ ಮಾಡ್ತಿದ್ರು, ಅವರಿಂದ ನಾವು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನ ತಗೊಳ್ತಕ್ಕಂಥ ಒಂದು ಪದ್ಧತಿ ಟ್ರೈಬಲ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಹಾಗೆ ಆದಿವಾಸಿಗಳಲ್ಲಿ ಅವ್ರದ್ದೇ ಆದ ಕೆಲವು ಪದ್ಧತಿಗಳಿರ್ತವೆ. ಅದು ಏನು ಅಂತ ಹೇಳಿದ್ರೆ ಅವರು 2 ಸತಿ ನನಗಿಷ್ಟ ಇಲ್ಲ ಅಂತೇಳಿ ಓಡೋಗ್ಬೇಕಂತೆ. ಓಡೋದನ್ನ ಮತ್ತೆ ಹಿಡ್ಕೊಂಡು ಬಂದು ಇವರು ಮದುವೆಗೆ ಒಪ್ಪಿಸ್ತಾರೆ. ಅವನು 3ನೇ ಸರಿನೂ ಓಡೋದ ಅಂತ ಹೇಳಿದ್ರೆ ಅವಾಗ ಅವನಿಗೆ ನಿಜವಾಗ್ಲೂ ಆ ಮದುವೆಗೆ ಇಷ್ಟ ಇಲ್ಲ ಅಂತ ಹೇಳಿ ಇವರು ಒಂದು ಪಂಚಾಯಿತಿ ಮಾಡಿ, ಯಾಕೆ ನಿಜವಾಗ್ಲೂ ಇಷ್ಟ ಇಲ್ವಾ ಮಾಡ್ಕೋಬೇಕಂತ ತೀರ್ಮಾನ ಮಾಡಿ ಆ ಮದುವೆ ಆಗ್ಬೇಕೋ ಬೇಡವೋ ಅಂತಕ್ಕಂಥದನ್ನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇದು ಇಷ್ಟು ಮದುವೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಿಲಿಜನ್ ಅಲ್ಲಿ ಇರ್ತಕ್ಕಂಥದ್ದು. ಇವತ್ತು ಇಷ್ಟು ಸಾಕು ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡಿಸ್ಕಷನ್ ಇದ್ರೆ ಅಥವಾ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ, ನಾನು ಹೇಳಿದ ಅರ್ಥ ಆಗ್ತಾ ಇದ್ರೆ ಹೇಳ್ಬೋದು. ಬಟ್ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಬಗ್ಗೆ ಒಂದು ಹೇಳಿದೆ ನಾನು, ಕಂಪಲ್ಸರಿ ಇಲ್ಲ ಅಂತ. ಆದ್ರೆ ಕೆಲವು ಸ್ಟೇಟ್ಗಳು ಅದನ್ನ ಕಂಪಲ್ಸರಿ ಮಾಡಿದ್ದಾರೆ. ಈಗ ಕೇರಳ ಸ್ಟೇಟು, ಆಮೇಲೆ ಹರಿಯಾಣ ಸ್ಟೇಟು, ಅವರೆಲ್ಲ ಕೆಲವರು ಸ್ಟೇಟ್ಗಳಲ್ಲಿ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಅನ್ನ ಕಂಪಲ್ಸರಿ ಮಾಡಿದರೆ ಎಲ್ಲ ಹಿಂದೂಗಳು ಅವರ ಮದುವೆಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಬಟ್ ಇದು ಇನ್ನೂ ಎಲ್ಲಾ ಸ್ಟೇಟ್ಗಳಲ್ಲೂ ಆಗ್ಬೇಕಾಗಿರುವಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತೀನಿ.